ಕ್ಷತ್ರಿಯ ರಾಕ್ಷಸರಾಗೆದ್ದ ದಿತಿಜ ಬಲಿ ಕ್ಷತ್ರಿಯ ರಾಕ್ಷಸರಾಗೆದ್ದ ಅಲರಾಗೆದ್ದ ಪಾತಿವ್ರತೆ ಅಧರ್ಮಿಗಳಾಗೆದ್ದ ಸುವಿ 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 ಕೈಡವ ಹರಿ ಸುವಿ ಚಡೂರ ಮುಷ್ಟಿಕಾರ ವೈರಿ ಶ್ರೀಕೃಷ್ಣನ ಸುವ್ಯಂದು ಪಾಡಿ ರಕ್ಷಿಪಸುವೆ ಸುವ್ಯಂದು ಪಾಡಿ ರಕ್ಷಿಪಸುವೆ ಶ್ರೀಕೃಷ್ಣನ ಸುವ್ಯಂದು ಪಾಡಿ ರಕ್ಷಿಪಸುವೆ ಸುವ್ಯಂದು ಪಾಡಿ ರಕ್ಷಿಪಸುವೆ ಸುವಿ ಸುವಿ ಚಡೂರದಾರಿ ಸುವಿ ಮಲ್ಲ ಮುಷ್ಟಿಕರ ವೈರಿ ಶ್ರೀಕೃಷ್ಣನ ಸುವ್ಯಂದು ಪಾಡಿ ರಕ್ಷಿಪಸುವೆ ಸುವ್ಯಂದು ಪಾಡಿ ರಕ್ಷಿಪಸುವೆ ಸುವಿ ಸುವಿ ಗೋವಿಂದ ರಮಣ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಆಂಜನೇಯ ವರದ ಗೋವಿಂದ. ಸಮಯ ಸಾಯಂಕಾಲ. ಆಕಾಶರಾಜನು ಪತ್ನಿ ಧರಣೀದೇವಿ ಪುತ್ರಿ ಪದ್ಮಾವತಿಯರಿಂದ ಕೂಡಿ ಶ್ರೀನಿವಾಸನಿಗೆ ಸ್ವಾಗತ ಬಯಸಲು ಸಿದ್ಧನಾದರು. ಭಕುತರಿಗಾಗಿ ವೈಕುಂಠವನ್ನು ಬಿಡುವ ಭಕ್ತ ಬಂಧು ಶ್ರೀನಿವಾಸ
ಆಕಾಶರಾಜನ ಪಟ್ಟಣದ ಪ್ರಧಾನ ದ್ವಾರದ ಬಳಿಗೆ ಬಂದನು. ಗರುಡಾರೂಢನಾಗಿ ಬಂದ ಗೋವಿಂದನನ್ನು ಕಂಡು ಆಕಾಶರಾಜನ ಮನ ಉಬ್ಬಿತು, ಕಂಠ ಗದ್ಗದಿತವಾಯಿತು, ಆನಂದಾಶ್ರುಗಳು ಹರಿದವು. ಆಕಾಶರಾಜನ ಭಕ್ತಿಭಾವವು ಶಬ್ದರೂಪದಿಂದ ಹೊರಹೊಮ್ಮಿತು. ಆವಾವ ಜನುಮಂಗಳು ಬಂದರಾದಡೆ ನಿನ್ನ ಸೇವೆಯೊಳಗಿಪ್ಪ ಜ್ಞಾನವೇ ಪಾಲಿಪುದು. ಹೂವು ಫಲಮಿಕ್ಕ ದ್ರವ್ಯಗಳಿಂದಲೇ ದೇವಾ ನಿನ್ನ ಪದಕ್ಕೆ ಸಲ್ಲುವಂತೆ ಮಾಡಿ ಪಾವನ ಮಾಡುವುದು ಪತಿತನ ಉದ್ಧರಿಸಿ ಶ್ರೀವರ ತಿರುವೇಂಗಳ ವಿಜಯ ವಿಠಲ ಕೃಷ್ಣ. ವಿಜಯ ವಿಠಲ ಕೃಷ್ಣ ಕಾವ ಕರುಣಾನಿಧಿ ನೀಲಗಿರಿಯ ವಾಸ. ಕಾವ ಕರುಣಾನಿಧಿ ನೀಲಗಿರಿಯ ವಾಸ. ಭಕುತರ ಹೃದಯ ಮಂದಿರ ಬಾಬಾ ಬಾಬಾ ಜಗದೋದ್ಧಾರ. ಬಾಬಾ ಭಕುತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ. ಬಾಬಾ ಭಕುತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ. ಬಾಬಾ ವೆಂಕಟಾಚಲ ವಿಹಾರ. ಬಾಬಾ ವೆಂಕಟಾಚಲ ವಿಹಾರ. ಬಾಬಾ ಅನೇಕಾವತಾರ. ಬಾಬಾ ಅನೇಕಾವತಾರ. ಬಾಬಾ ಅನೇಕಾವತಾರ. ಸ್ವಾಮಿ ಶ್ರೀನಿವಾಸ ಮಂಗಲಸೂತ್ರ ಧಾರಣೆಗೆ ಈಗ ವೇದಿಕೆ ಮೇಲೆ ಬರ್ತಾರೆ. ಎಲ್ಲರೂ ಭಜನೆ ಚಪ್ಪಾಳೆಯೊಂದಿಗೆ. ದಕ್ಷ ಕಮಲಾಕ್ಷ ರಾಕ್ಷಸ ಕುಲ ಶಿಕ್ಷ. ದಕ್ಷ ಕಮಲಾಕ್ಷ ರಾಕ್ಷಸ ಕುಲ ಶಿಕ್ಷ. ಲಕ್ಷ್ಮಣಾಗ್ರಜ ಲಕ್ಷ್ಮೀ ವಕ್ಷ. ಲಕ್ಷ್ಮಣಾಗ್ರಜ ಲಕ್ಷ್ಮೀ ವಕ್ಷ. ಪಕ್ಷಿವಾಹನ ಪೂರ್ಣ ಲಕ್ಷಣ ಸರ್ವೇಶ. ಪಕ್ಷಿವಾಹನ ಪೂರ್ಣ ಲಕ್ಷಣ ಸರ್ವೇಶ. ಮೋಕ್ಷದಾಯಕ ಪಾಂಡವ ಪಕ್ಷ. ಮೋಕ್ಷದಾಯಕ ಪಾಂಡವ ಪಕ್ಷ. ಅಕ್ಷಯವಂತ ಸುಖಾಂಬರವಾಸ. ಅಕ್ಷಯವಂತ ಸುಖಾಂಬರವಾಸ. ಧಕ್ಷಾಗಿ ದೈವ ಅಕ್ಷತ ನಾರೇರ ತೀಕ್ಷಣದಲ್ಲಿ ತಂದ. ಅಕ್ಷತ ನಾರೇರ ತೀಕ್ಷಣದಲ್ಲಿ ತಂದ. ಅಕ್ಷರ ಪುರುಷ ಗೋವಿಂದ. ಅಕ್ಷರ ಪುರುಷ ಗೋವಿಂದ. ಬಾಬಾ ಭಕುತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ.
ಭಕ್ತರನು ಹೀಗೆ ಕರಿಯೇ ಹತ್ತಾವತಾರದ ಹರಿಯೇ ಘನಸಿರಿಯೇ ಮತ್ತೊಬ್ಬರನ್ನು ಹೀಗೆ ಕರಿಯೇ ವೃದ್ಧರ ಸಂಗಡ ತಿರುಗುವ ಮರಿಯೇ ಎನ್ ಹತ್ತಿರಿ ಆಡುವ ದೊರೆಯೇ ಹೃದಯದ ಸಂಗಡ ತಿರುಗುವ ಮರಿಯೇ ಎನ್ ಹತ್ತಿಲಿ ಆಡುವ ದೊರೆಯೇ ಚಿತ್ತೋದಳ ಬನ್ಮ ವಿಜಯ ವಿಠಲರೆಯ ಎತ್ತ ನೋಡಲು ನಿನಗೆ ಸರಿ ಚಿತ್ತೋದಳ ಬನ್ಮ ವಿಜಯ ವಿಠಲರೆಯ ಎತ್ತ ನೋಡಲು ನಿನಗೆ ಸರಿಯೇ ಅತ್ತಿತ್ತ ಪೋಗದೆ ಸಾಗಿ ಬರುವುದು ಅತ್ತಿತ್ತ ಪೋಗದೆ ಸಾಗಿ ಬರುವುದೆನ್ನೆತ್ತಲು ವೆಂಕಟ ದೊರೆಯೇ ಬಾಬಾ ಭಕ್ತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ ಬಾಬಾ ವೆಂಕಟಾಚಲ ವಿಹಾರ ಬಾಬಾ ಅನೇಕ ಅವತಾರ ಬಾಬಾ ಅನೇಕ ಅವತಾರ ಬಾಬಾ ಭಕ್ತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ ಬಾಬಾ ಜಗದೋದ್ಧಾರ ಬಾಬಾ ಜಗದೋದ್ಧಾರ ಬಾಬಾ ಜಗದೋದ್ಧಾರ ಒಡಲ ನೆಳಲಂದದಲ್ಲಿ ಭಕ್ತರನ್ನನುಸರಿಸಿ ತಿರುಗುವ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ ಕಾಲಿಟ್ಟನು. ಬೃಹಸ್ಪತ್ಯಾಚಾರ್ಯರು ಆಕಾಶ ರಾಜನಿಂದ ಕನ್ಯಾದಾನ ಸಂಕಲ್ಪವನ್ನು ಮಾಡಿಸುತ್ತಿರುವರು. ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಖಿಲಾಂಡಮಾನಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀಮನ್ನಾರಾಯಣಸ್ಯ ಅಚಿಂತ್ಯಾದ್ಭುತ ಶಕ್ತ್ಯಾ ಪ್ರಿಯಮಾನಸ್ಯ ಅವ್ಯಕ್ತಾದಿನವಾವರಣಯುಕ್ತಸ್ಯ ಬ್ರಹ್ಮಾಂಡ ಮಧ್ಯೆ ಅತಲ ವಿತಲ ಪಾತಾಲಾದಿ ಸಪ್ತಲೋಕಾನಾಂ ಉಪರಿತಲೆ ಸತ್ಯಾದಿಲೋಕಾನಾಂ ಅಧೋಭಾಗೆ ಆದಿಶೇಷಸ್ಯ ಸಹಸ್ರಮಣಾ ಮಂಡಲ ಮಂಡಿತೆ ಇಂದ್ರಾದಿಷಟ್ಕದಿಕ್ಪಾಲಕ ಪರಿಪಾಲಿತೆ ಲೋಕಾಲೋಕಮಾನಸೋತ್ತರಾದಿ ಮಹಾನಗಾಧಿಷ್ಠಿತೆ ಶ್ರೀರಾಮಚಂದ್ರಾದಿ ಮಹಾರಾಜೇ ಪರಿಪಾಲಿತೆ ಹರಿಶ್ಚಂದ್ರಾದಿ ಚಕ್ರವರ್ತಿಷ್ಠಿತೆ ಗಂಗಾ ಗೋದಾವರ್ಯಾದ್ಯನೇಕ ಪುಣ್ಯನದಿ ಪವಿತ್ರಿತೆ ಅಯೋಧ್ಯ ಮಧುರಾ ಮಾಯಾದಿ ಪುಣ್ಯಪುರಿ ವಿರಾಜಿತೆ ಸ್ವಾಮಿ ಪುಷ್ಕರಿಣ್ಯಾದಿ ಪುಣ್ಯತೀರ್ಥ ವಿರಾಜಿತೆ ಜಂಬೋ ಪುರಕ್ಷಾಮಲ್ಯಾದಿ ಸಪ್ತದ್ವೀಪ ವಿರಾಜಿತೆ ಇಂದ್ರಕಶೇನ ಭಾರತಾದಿ ನವವರ್ಣ ವಿಶಿಷ್ಟೆ ಕೆಂಪುರುಷ ಇಲಾವೃತಾದಿ ನವಖಂಡ ಮಂಡಿತೆ ಪಂಚಾಶತ್ ಕೋಟಿ ವಿಸ್ತೀರ್ಣ ಭೂಮಂಡಲೆ ಲಕ್ಷ ಯೋಜನ ವಿಸ್ತೀರ್ಣೆ ಜಂಬೋದ್ವೀಪೆ ಭಾರತವರ್ಷೆ ಭರತಖಂಡೆ ದಂಡಕಾರಣ್ಯೆ ದೇಶೆ ಗೋದಾವರ್ಯಾಃ ದಕ್ಷಿಣೆ ತೀರೆ ಕಲಿಯುಗ ವೈಕುಂಠಾತ್ಮಕೆ ಶ್ರೀ ವೆಂಕಟಾಚಲ ಕ್ಷೇತ್ರೆ ಕೃಪಯಾ ಭಗವದ್ದತೆ ಶೋಭನೆ ಗೃಹೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪದಾರ್ಥೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಶ್ರೀಮದ್ವಿಷ್ಣೋಃ ಮತ್ಸ್ಯಗೋರ್ವರಾಹನಾರಸಿಂಹವಾಮನ ಭಾರ್ಗವರಾಮಕೃಷ್ಣಬುದ್ಧಕಲ್ಪಿತಶಾವತಾರಾಣಾಂ ಮಧ್ಯೆ ಪರಿಗಣಿತನವಸಂಖ್ಯಾತಭೂತಾವತಾರೆ ಶಾಲಿವಾಹನಶಕೆ ಇದಾनीन्तनाष्टाविंशतिमहायुगे कृतत्रेरद्वापरयुगे जुगदेषु तत्सु द्वात्रिंशत्सहस्रान्वितचतुर्लक्षाब्दे कलियुगे प्रथममादे वर्तमानव्यावहारिकचान्द्रमानेन विलम्बिनामसंवत्सरे उत्तरायणे वसन्तऋतौ वैशाखमासे शुक्लपक्षे दशम्यां तिथौ भृगुवासरयुक्तायां शुभनक्षत्र शुभयोग शुभकर्ण एवं गुणविशेषण विशिष्टायां शुभमुहूर्ते शुभलग्ने ब्रह्मादि समस्तदेवतानां तथा
विश्वामित्रादि ब्रह्मर्षीणां सन्निधौ गुरुवन्दर्गत भारती रमण श्रीलक्ष्मीनारायण प्रेरणया श्रीलक्ष्मीनारायण प्रीत्यर्थं स्थानङ्कृत कन्यादानमहं करिष्ये. ವಸಿಷ್ಠರ ಆದೇಶದಂತೆ ಧರಣೀದೇವಿಯು ಸುವರ್ಣ ಕಲಶದಿಂದ ನೀರೆರೆಯುತ್ತಿರಲು ಆಕಾಶರಾಜನು ಗಂಗಾಜನಕನಾದ ಶ್ರೀನಿವಾಸನ ಅಪ್ರಾಕೃತ ಪಾದಪದ್ಮಗಳನ್ನು ಭಕ್ತಿಯಿಂದ ತೊಳೆಯುತ್ತಿರುವನು. ಲಕ್ಷ್ಮೀ ನಾಯಕ ಸಾರ್ವಭೌಮನೇ ಪಕ್ಷಿವಾಹನ ಪರಮ ಪುರುಷನೇ ಮೋಕ್ಷದಾಯಕ ಪ್ರಾಣಜನಕನೇ ಪಾದ ತೊಳೆಯುವಂತ ಹಾಡು ಎಲ್ಲರೂ ಕೂಡಿ ಮಾಡೋಣ. ಸುಂದರವಾದ ಭಜನೆ ಎಲ್ಲರೂ ಕೂಡಿ ಮಾಡೋಣ. ಹರೇ ಶ್ರೀನಿವಾಸ. ಎಲ್ಲರೂ ಭಕ್ತಿಯಿಂದ ನಮಸ್ಕರಿಸ್ಕೋಬೇಕು. ಎಲ್ಲರೂ ಅಕ್ಷಯಾಂಬರವಿದ್ದು ವಿಜಯನ ಪಕ್ಷಪಾತವ ಮಾಡಿ ಗೋವಿಂದ 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 ಗೋವಿಂದ. ಅಕ್ಷಯಾಂಬರವಿದ್ದು ವಿಜಯನ ಪಕ್ಷಪಾತವ ಮಾಡಿ ಗುರುಗಳ ಲಕ್ಷ್ಯ ಮಾಡದೆ ಕುಂದೆಯೋ ಗುರುಗಳ ಲಕ್ಷ್ಯ ಮಾಡದೆ ಕುಂದೆಯೋ ಶೇಷ ಗಿರಿವಾಸ ಶೇಷ ಗಿರಿವಾಸ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ. ಆಪದ್ ಬಾಂಧವ ಅನಾಥ ರಕ್ಷಕ ಗೋವಿಂದ. ಸುಂದರವಾದ ಭಜನೆ ಎಲ್ಲರೂ ಕೂಡಿ ಮಾಡೋಣ. ಹರೇ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ. ಚಪ್ಪಾಳೆ ಎಲ್ಲರೂ. ರಂಗನಗನ ಚಿಕ್ಕ ಪಾದವ ಸಿಕ್ಕಿದೆ ಶ್ರೀಲಕ್ಷ್ಮೀ ದಿವ್ಯ ಪಾದವ. ಹರೇ ಚಿಕ್ಕೋ ನೋಡೆ ರಂಗನಗನ ಚಿಕ್ಕ ಪಾದವ ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ. ಇಕೋ ನೋಡೆ ಇಕೋ ನೋಡೆ ಇಕೋ ನೋಡೆ ರಂಗನಗನ ಚಿಕ್ಕ ಪಾದವ ಸಿಕ್ಕಿದೆ ಶ್ರೀಲಕ್ಷ್ಮೀಪತಿಯ ದಿವ್ಯ ಪಾದವ. ಹರೇ ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ ಅಂಕುಶ ತುಳಿಶ ಧ್ವಜಾರಿತ ಅಂಕಿತ ಪಾದವ. ಹರೇ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ. ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ ಅಂಕುಶ ಕುಲಿಶ ಧ್ವಜ ರೇಖಾ ಅಂಕಿತ ಪಾದವ. ಹೇ ಪಂಕಜಾಸನ ಹೃದಯದಲ್ಲಿ ನಲಿಯುವ ಪಾದವ ಪಂಕಜಾಸನ ಹೃದಯದಲ್ಲಿ ನಲಿಯುವ ಪಾದವ. ಸಂಕಟ ಹರಣ ವೆಂಕಟೇಶನ ದಿವ್ಯ ಪಾದವ ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ. ಇಕೋ ನೋಡೆ ಇಕೋ ನೋಡೆ ಹರೇ ಇಕೋ ನೋಡೆ ರಂಗನಗನ ಚಿಕ್ಕ ಪಾದವ ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿ ದಿವ್ಯ ಪಾದವ.
ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ. ಬಂಡೆಯ ಪಾಲೆಯ ಮಾಡಿದವು ದಂಡ ಪಾದವ, ಬಂಡಿಲಿದ್ದ ಶಕಟಾಸುರನ ಬದ್ಧ ಪಾದವ, ರೇ. ಅಂಡಜ ಹನುಮರ ಭುಜದೊಳುಕುವ ಅಂದದ ಪಾದವ, ಅಂಡಜ ಹನುಮರ ಭುಜದೊಳುಕುವ ಅಂದದ ಪಾದವ, ಕಂಡನೆ ಶ್ರೀರಂಗ ವಿಠಲನ ದಿವ್ಯ ಪಾದವ, ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ, ಇಗೋ ನೋಡೆ ರಂಗನಾಥನ ಚಿಕ್ಕ ಪಾದವ, ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ, ಇಗೋ ನೋಡೆ ರಂಗನಾಥನ ಚಿಕ್ಕ ಪಾದವ, ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ, ಇಗೋ ನೋಡೆ ಇಗೋ ನೋಡೆ ಇಗೋ ನೋಡೆ ರಂಗನಾಥನ ಚಿಕ್ಕ ಪಾದವ, ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ. ಸ್ವರೂಪಭೂತ ದಿವ್ಯಾಭರಣ ಶೋಭಿತನು ಭಕ್ತ ಪರಾಧೀನನೂ ಆದ ಶ್ರೀನಿವಾಸನಿಗೆ ಆಕಾಶರಾಜನು ವಿವಿಧಾಭರಣಗಳನ್ನು ಭಕ್ತಿಯಿಂದ ಸಮರ್ಪಿಸುತ್ತಿರುವನು. ಇತ್ತನು ರಾಜನು ಒಡವೆ ವಸ್ತುಗಳನ್ನು ಚಿತ್ತಜನಯ್ಯ ಶ್ರೀಭೂದೇವಿ ಅರಸಗೆ, ಶ್ರೀಭೂದೇವಿ ಅರಸಗೆ. ಇತ್ತನು ರಾಜನು ಒಡವೆ ವಸ್ತುಗಳನ್ನು ಚಿತ್ತಜನಯ್ಯ ಶ್ರೀಭೂದೇವಿ ಅರಸಗೆ, ಶ್ರೀಭೂದೇವಿ ಅರಸಗೆ. ಇತ್ತನು ರಾಜನು ಒಡವೆ ವಸ್ತುಗಳನ್ನು ವರದಕ್ಷಿಣೆಯ ಕೋಟಿ ನಾಮನಿಷ್ಕಗಳನಿಂದ, ವರದಕ್ಷಿಣೆಯ ಕೋಟಿ ನಾಮನಿಷ್ಕಗಳನಿಂದ, ವರಹೇಮ ಶತಭಾರ ಮಕುಟವನು ಇದ್ದ, ವರಹೇಮ ಶತಭಾರ ಮಕುಟವನು ಇದ್ದ. ಪರಿಪರಿ ರತ್ನಮಯ ಪಟ್ಟೆ ಉಡುದಾರವಿದ್ದ, ಪರಿಪರಿ ರತ್ನಮಯ ಪಟ್ಟೆ ಉಡುದಾರವಿದ್ದ. ಕೊರಳಿಗದ್ಭುತ ಕಂಠಿ ಹಾರ ಪದಕವನಿದ್ದ, ಕೊರಳಿಗದ್ಭುತ ಕಂಠಿ ಹಾರ ಪದಕವನಿದ್ದ. ಇತ್ತನು ರಾಜನು ಒಡವೆ ವಸ್ತುಗಳನ್ನು ಚಿತ್ತಜನಯ್ಯ ಶ್ರೀಭೂದೇವಿ ಅರಸಗೆ, ಶ್ರೀಭೂದೇವಿ ಅರಸಗೆ. ಇತ್ತನು ರಾಜನು ಒಡವೆ ವಸ್ತುಗಳನ್ನು ಕರಕೆ ಕಂಕಣ ದಿವ್ಯ ಸರಿಗೆ ಮುತ್ತಿನ ಮಾಲೆ, ಕರಕೆ ಕಂಕಣ ದಿವ್ಯ ಸರಿಗೆ ಮುತ್ತಿನ ಮಾಲೆ. ಅರಳಿಟ್ಟ ಬೆರಳುಂಗುರಗಳನ್ನು ಇದ್ದ, ಅರಳಿಟ್ಟ ಬೆರಳುಂಗುರಗಳನ್ನು ಇದ್ದ. ವರಬಾಗು ಪೂರಿ ಕರ್ಣಕುಂಡಲ ಚೌಕಳಿ, ವರಬಾಗು ಪೂರಿ ಕರ್ಣಕುಂಡಲ ಚೌಕಳಿ. ಮರಕತ ಮಣಿ ಬಾವುಲಿಯ ಸಿರಿವರಗೆ ಇದ್ದ, ಮರಕತ ಮಣಿ ಬಾವುಲಿಯ ಸಿರಿವರಗೆ ಇದ್ದ. ಇತ್ತನು ರಾಜನು ಒಡವೆ ವಸ್ತುಗಳನ್ನು ಚಿತ್ತಜನಯ್ಯ ಶ್ರೀಭೂದೇವಿ ಅರಸ
ಶುಭಧಾಮವನು ಇತ್ತ ವ್ಯೋಮ ನದಿಯ ತಂದೆ ವೆಂಕಟೇಶ ವಿಠಲಗೆ ವ್ಯೋಮ ನದಿಯ ತಂದೆ ವೆಂಕಟೇಶ ವಿಠಲಗೆ ಭೂಮಿ ಪಾಲಕ ತನ್ನ ಪ್ರೇಮ ಸುತೆಯ ಪತಿಗೆ ಭೂಮಿ ಪಾಲಕ ತನ್ನ ಪ್ರೇಮ ಸುತೆಯ ಪತಿಗೆ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಚಿತ್ತ ಜನಯ್ಯ ಶ್ರೀಭೂದೇವಿ ಅರಸಗೆ ಶ್ರೀಭೂದೇವಿ ಅರಸಗೆ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಗಮದನಿ ಸಗಸನಿ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಸಾಗಸನಿ ಸಣಿದಾನಿದ ಮಾದನಿ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಸಮಗಮಗಸನಿ ಧನಿ ಸಗಮಗಸನಿ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಸಮಗಸನಿ ಸಗಸ ಧನಿ ಸನಿ ಮದನಿ ಸ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಧನಿ ಸ ಧನಿ ಸ ಧನಿ ನಿ ಸ ಧನಿ ನಿ ಸ ಧನಿ ಸ ಸಾಗ ಸಾಗ ಸನಿ ಧನಿ ಸ ಧನಿ ಸಗ ಮಮ ಗಮ ಗಗ ಸನಿ ದ ನಿ ಧನಿ ಸ ಧನಿ ನಿ ಸ ಧನಿ ನಿ ಸ ನಿ ಧನಿ ಧನಿ ಸ ನಿ ಸ ಗಮ 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 ಗ ಸ ನಿ ಸ ಗ ಸ ನಿ ಸ ಗ ಸ ಧನಿ ಸ ಧನಿ ಸ ಗ ಮ ಗ ಸ ಗ ಸ ನಿ ಧನಿ ದ ಮ ದ ನಿ ಮ ಗ ಸ ಮ ಗ ಸ ನಿ ದ ಗ ಸ ಮ ಗ ಸ ನಿ ದ ಗ ಸ ನಿ ದ ಮ ಸ ಗ ಮ ದ ನಿ ಗ ಸ ನಿ ಗ ಸ ನಿ ದ ಮ ಸ ನಿ ಗ ಸ ನಿ ದ ಮ ಸ ನಿ ದ ಮ ಗ ಸ ಗ ಮ ದ ನಿ ಮ ಗ ಸ ಮ ಗ ಸ ನಿ ದ ಗ ಸ ಮ ಗ ಸ ನಿ ದ ಗ ಸ ನಿ ದ ಮ ಸ ಗ ಮ ದ ನಿ ಇತ್ತನು ರಾಜನ್ ಒಡವೆ ವಸ್ತುಗಳನ್ನು ಚಿತ್ತ ಜನಯ್ಯ ಶ್ರೀಭೂದೇವಿ ಅರಸಗೆ ಶ್ರೀಭೂದೇವಿ ಅರಸಗೆ ಇತ್ತನು ರಾಜನು ಒಡವೆ ವಸ್ತುಗಳನ್ನು ಇತ್ತನು ರಾಜನು ಒಡವೆ ವಸ್ತುಗಳನ್ನು ಹರೇ ಶ್ರೀನಿವಾಸ. ಇತರ ಪ್ರಾರ್ಥನೆಯಂತೆ ಪದ್ಮಾವತಿಯು ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಮೆಲ್ಲ ಮೆಲ್ಲನೆ ಕಲ್ಯಾಣ ಮಂಟಪಕ್ಕೆ ನಡೆದು ಬರುತ್ತಿರಲು ದೇವತಾ ಸ್ತ್ರೀಯರು ಋಷಿಪತ್ನಿಯರು ಆನಂದ ಪರವಶರಾಗಿ ಸ್ವಾಗತ ಸುಮಾಂಜಲಿಗಳನ್ನು ಸಮರ್ಪಿಸುತ್ತಾರೆ. ಸುಂದರವಾದ ಭಜನೆ. ಕೊಲ್ಲಾಪುರದಿಂದ ಜಗನ್ಮಾತೆ ಮಹಾಲಕ್ಷ್ಮಿ ಈಗ ಮಂಗಳಸೂತ್ರ ಧಾರಣೆಗೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಎಲ್ಲರೂ ಭಜನೆ ಮಾಡೋಣ. ಭಜನೆ ಬರಲ್ಲ ಎರಡನೇ ಸಲ ಹೇಳಿ, ಇಲ್ಲ ಚಪ್ಪಾಳೆ ಹೊಡಿಬೇಕು. ಹರೇ ಜಯ ಕೊಲ್ಲಾಪುರ ನಿಲಯೇ ಭಜನೀಶ್ವೇ ಕರವಿಲಯೇ ತವ ಪಾದೋ ಹೃದಿ ಕಲಯೇ ರತ್ನರಚಿತ ವಲಯೇ ರತ್ನರಚಿತ ವಲಯೇ ಜಯ ಜಯ ಸಾಗರ ಜಾತೆ ಗುರು ಕರುಣಾಮಯಿ ಭೀತೆ ಜಗದಂಬಾ ಹೃದಯಾತೆ ಜೀವತಿ ತವ ಪೋತೆ ಜೀವತಿ ತವ ಪೋತೆ ವ್ಯಾಘ್ರಪುರಿ ವರ ನಿಲಯೇ ವ್ಯಾಸ ಪದಾಚಿತ ಹೃದಯೇ ಗುರು ಕರುಣಾ ಗಳಿಸದಯೇ ವಿವಿಧ ನಿಗಮಗೇಲೆ ವಿವಿಧ ನಿಗಮಗೆ ಹರೇ ಜಯ ಕೊಲ್ಲಾಪುರ ನಿಲಯೇ ಭಜನೀಶ್ವೇ ಕರವಿಲಯೇ ತವ ಪಾದೋ ಹೃದಿ ಕಲಯೇ ರತ್ನರಚಿತ ವಲಯೇ ರತ್ನರಚಿತ ವಲಯೇ ರತ್ನರಚಿತ ವಲಯೇ ಹರೇ ಶ್ರೀನಿವಾಸ. ಸುಂದರವಾದ ದೇವರನಾಮ. ನೀವೆಲ್ಲರೂ ಪ್ರತಿನಿತ್ಯ ಜಗತ್ ಪ್ರಸಿದ್ಧವಾದ ದೇವರನಾಮ ಪ್ರತಿನಿತ್ಯ ನೀವೆಲ್ಲರೂ ಮನೆಯಲ್ಲಿ ಹೇಳುತ್ತಕೊಂಡಂತ ಈ ಒಂದು ಜಗನ್ಮಾತೆ ಮಹಾಲಕ್ಷ್ಮಿಯನ್ನು ಕರ್ಕೊಂಡ್ಬರ್ತಕ್ಕಂಥ ದೇವರನಾಮ ಭಾಗ್ಯದ ಲಕ್ಷ್ಮಿ
ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಎಲ್ಲರೂ ಹೇಳ್ಬೇಕು, ನಾಚಿಕೆ ಬೇಡ, ಸಂಕೋಚ ಬೇಡ. ಆತ ಹನುಮಪ್ಪ ಕಾಯ್ತಾ ಇದ್ದಾನೆ, ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ, ಕೂಡ್ತಾನೆ, ಆತನೇ ಕೈ ಮುಕ್ಕೋ ಬಂದು ನಿಂತ್ಕೊಳ್ತಾನೆ ಇವಾಗ. ಹೇ ಎಲ್ಲರೂ ಜೋರಾಗಿ ಲಕ್ಷ್ಮೀ ಬಾರಮ್ಮ. ಪುರಂದರದಾಸರ ಕೀರ್ತನೆ ಯಾರು ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ. ಭಾಗ್ಯದ ಲಕ್ಷ್ಮಿ ಸಿದ್ಧನಾ ಸೌಂಡ್ ಮಾನಿಟರ್ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂ ಹೆಜ್ಜೆಯ ನಿಂಕುತ ಗೆಜ್ಜೆ ಕಾಲಿನ ನಾದವ ತೋರುತ. ಹೆಜ್ಜೆಯ ಮೇಲೊಂ ಹೆಜ್ಜೆಯ ನಿಂಕುತ ಗೆಜ್ಜೆ ಕಾಲಿನ ನಾದವ ತೋರುತ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹರೇ 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 ಅತ್ತಿತ್ತಲಗದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ. ನಿತ್ಯ ಸುಮಂಗಳ ಅತ್ತಿತ್ತಲಗದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ. ನಿತ್ಯ ಸುಮಂಗಳ ಸತ್ಯವ ತೋರುಗ ಸಾಧು ಸಜ್ಜನರ ಸತ್ಯವ ತೋರುಗ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಬೊಂಬೆ ಚಿತ್ತದಿ ಹೊಳೆಯುವ ಪುತ್ತಳಿ ಬೊಂಬೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗೋವಿಂದ. ಎಲ್ಲರೂ ಹರೇ ಚಪ್ಪಾಳೆಯೊಂದಿಗೆ ಕೊನೆ ನೋಡಿ. ಇದು ಅಮ್ಮನವ್ರು ಬರ್ತಾ ಇದ್ದಾರೆ ಮಂಗಲಸೂತ್ರ ಧಾರಣೆಗೆ. ಹೇ ಕರೆತುಪ್ಪ ಕಾಲುವೆ ಹರಿಸುತ್ತ ಶುಕ್ರವಾರದ ಪೂಜೆಯ ಯಾವರ ಸಕ್ಕರೆ ತುಪ್ಪ ಕಾಲುವೆ ಹರಿಸುತ್ತ ಶುಕ್ರವಾರದ ಪೂಜೆಯ ಅಕರೆಯುಳ್ಳ ಅಳಗಿರಿ ರಂಗನ ಅಕರೆಯುಳ್ಳ ಹೇ ಚೊಕ್ಕ ಪುರಂದರ ವಿಠಲನ ರಾಣಿ ಚೊಕ್ಕ ಪುರಂದರ ವಿಠಲನ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹರೇ ಶ್ರೀನಿವಾಸ ಮಂಗಳಸೂತ್ರ ಧಾರಣೆ. ಈಗ ದಯಮಾಡಿ ಎಲ್ಲರೂ ಎರಡು ಕೈಗಳನ್ನ ಜೋಡಣೆ ಮಾಡ್ಕೋಬೇಕು. ಪಟವನ್ನು ಹಿಡಿದಿರಲು ಮಂಗಳಸೂತ್ರ ಧಾರಣೆ ಆಗುತ್ತೆ. ಕನ್ಯಾದಾನ ಸಂಕಲ್ಪ. ದಯಮಾಡಿ ಎಲ್ಲರೂ ಎರಡು ಕೈಗಳನ್ನ ಭಕ್ತಿಯಿಂದ ನಿಮ್ಮೆಲ್ಲರ ಹನುಮಪ್ಪನ ಜೊತೆಗೆ ನಮ್ಮ ಪ್ರಾಣದೇವರ ಜೊತೆಗೆ ನಾವು ತಿರುಮಲದಲ್ಲಿ ಉಚ್ಚರಿಸುತ್ತ ಮಂಗಳ ಮಂತ್ರಗಳನ್ನು ಪಠಿಸುತ್ತಿರುವರು. ಪ್ರಮದ ಭಾರದ್ವಾಜೇ ನಿತ್ಯಾರಿಷೇಯ ಪ್ರವನಾರ್ಧಿತ ವಸಿಷ್ಠ ಗೋತ್ರಸ್ಯ ಯಯಾದೇವ ಪ್ರಪೌತ್ರಾಯ ಶೂರಸೇನ ಪೌತ್ರಾಯ ವಸುದೇವಸ್ಯ ಸುರಾಯ ಶ್ರೀ ವೆಂಕಟೇಶ ನಾಮ್ನೇ
सर्वाङ्गं वरमन्दिरं सुरगायस्य प्रभोस्तेवताः सत्यैरोग्य कुटुम्बपालनपरः कुर्याद्धरिर्मङ्गलम् तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदेवेन्द्रमिदं स्मरामि गङ्गा सिन्धु सरस्वती जयमुना गोदावरी नर्मदा कृष्णा भीमनदी जपल्कु सरयू ಶ್ರೀರಂಬಗಿ ಗೋಮತಿ ಎಲ್ಲ ನಮಸ್ಕಾರ ಮಾಡ್ಕೋಬೇಕು. ನೇತ್ರಾವತಿ ತ್ಯಾಗಯೋ ನದ್ಯಸ್ಯ ಹರಿವಾದ ವೆಂಕಟ ಭವ ಕುರ್ವಂತು ಮಂಗಳಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇವೇಂದ್ರಿಯಂ ಸ್ಮರಾಮಿ ಆದಿತ್ಯಾದಿ ನವಗ್ರಹ ಶುಭಕಲಾ ಮೇಧಾದಯೋ ರಾಜಯೋ ನಕ್ಷತ್ರಾಣಯೋ ಗದಾಸ್ಥಿತಿರಯಸ್ತದ್ದೇವತಾ ಸದ್ಗಣಾಃ ಮಾಸಾದ್ವಾರಿತವಸ್ತಧೀವ ದಿವಸಾ ಸಂಧ್ಯಾಸ್ತು ರಾತ್ರಯಃ ಸರ್ವೇಷ್ಟಾವಲಿಂಗಮಾಃ ಪ್ರತಿದಿನಂ ಕುರ್ವಂತು ವೋ ಮಂಗಳಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇವೇಂದ್ರಿಯಂ ಸ್ಮರಾಮಿ ರಮಣ ಗೋವಿಂದ ಗೋವಿಂದ ರಮಣ ಗೋವಿಂದ ಗೋವಿಂದ ದೇವರದ ಗೋವಿಂದ ಗೋವಿಂದ ರಮಣ ಗೋವಿಂದ ಗೋವಿಂದ ಹೇ ಶ್ರೀನಿವಾಸ ಗೋವಿಂದ ಗೋವಿಂದ. ತನ್ನ ಅನುಗ್ರಹವೆಂಬ ಮಂಗಳಸೂತ್ರವನ್ನು ಕಟ್ಟುವ ಪ್ರಭು ಶ್ರೀನಿವಾಸನು ಭಾಮೆ ಪದ್ಮಾವತಿಯ ಕೊರಳಿಗೆ ಮಂಗಳಸೂತ್ರವನ್ನು ಕಟ್ಟುತ್ತಿರುವನು. ಮಾಂಗಲ್ಯಂತು ದಾನೇನ ಜಗಜ್ಜೀವನ ಹೇತುನಾ ಕಂಠೆ ಬದ್ಧಾಮಿ ಸುಭಗೆ ತ್ವಂಜೀವ ಸರದಸ್ಯ ಹರೇ ಮಂಗಳಸೂತ್ರದ ಹಾಡು ಸುಂದರವಾದ ಭಜನೆ ಎಲ್ಲರೂ ಕೂಡಿ ಮಾಡೋಣ. ನಿಮ್ಮ ಒಂದು ಚಪ್ಪಾಳೆಯಲ್ಲಿ ಒಂದು ಸೇವೆ ಆಗುತ್ತೆ. ಎಲ್ಲರೂ ಒಮ್ಮೆ ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಸೂತ್ರವ ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಸೂತ್ರವ ಗಟ್ಟಿ ಗಂಟು ಹಾಕಿದ ಚಿತ್ರವು ಪರಮೆಷ್ಠಿ ರುದ್ರಾರ್ಯರ ಸ್ತೋತ್ರವು ಗಟ್ಟಿ ಗಂಟು ಹಾಕಿದ ಚಿತ್ರವು ಪರಮೆಷ್ಠಿ ರುದ್ರಾರ್ಯರ ಸ್ತೋತ್ರವು ತಾನು ಅಷ್ಟು ಕೇಳುತ್ತ ಸಂತುಷ್ಟ ಮನಸ್ಸಿನಿಂದ ಅಷ್ಟು ಕೇಳುತ್ತ ಸಂತುಷ್ಟ ಮನಸ್ಸಿನಿಂದ ಬೆಟ್ಟದೊಡೆಯ ಜಗ ಜಟ್ಟಿ ವೆಂಕಟರಮಣ ಬೆಟ್ಟದೊಡೆಯ ಜಗಜ್ಜಟ್ಟಿ ವೆಂಕಟರಮಣ ಕಟ್ಟಿದ ದೇವ ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಸೂತ್ರವ ತುಂಬೂರು ನರದರ ಗಾನವು ದಿವ್ಯರಂಭೆ ಉರ್ವಶಿಯರ ನಾಟ್ಯವು ತುಂಬೂರು ನರದರ ಗಾನವು ದಿವ್ಯ ರಂಭೆ ಊರ್ವಶಿಯರ ನಾಟ್ಯವು ಅಲ್ಲಿ ತುಂಬಿದ ಸುರ ಮುನಿ ಕೂಟವು ಸಂಭ್ರಮ ಸಭೆಯಲ್ಲಿ ಕಂಬು ಕಂದರನಿಗೆ ಸಂಭ್ರಮ ಸಭೆಯಲ್ಲಿ ಕಂಬು ಕಂದರನಿಗೆ ಅಂಬಾರವಾಣಿಯು ಜಯ ಜಯ ಜಯವೆನ್ನೆ ಅಂಬಾರವಾಣಿಯು ಜಯ ಜಯ ಜಯವೆನ್ನೆ ಕಟ್ಟಿದ ದೇವ ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಸೂತ್ರವ ಮಂಗಳಸೂತ್ರ ಎಲ್ಲರೂ ನಮಸ್ಕಾರ ಮಾಡ್ಕೋಬೇಕು. ಎಲ್ಲರೂ ನಮಸ್ಕಾರ ಮಾಡ್ಕೋಬೇಕು. ಮಂಗಳಸೂತ್ರ ಧಾರಣೆ ಹರೇ ಅಷ್ಟಲಕುಮಿ ಪತಿ ದೋಷದಿ ತನ್ನ ಇಷ್ಟ ಸುಜನರ ಮಧ್ಯದಿ ಅಷ್ಟಲಕುಮಿ ಪತಿ ತೋಷದಿ ತನ್ನ ಇಷ್ಟ ಸುಜನರ ಮಾಧ್ಯದಿ ಮಾವ ಕೊಟ್ಟ ಕನ್ಯಾಮಣಿ ಕಂಠದಿ ಅಂದು
ಅಷ್ಟದಶ ವಾದ್ಯಗಳು ಗಟ್ಟಿಯಾಗಿ ಮೊಳಗಲು ಅಷ್ಟದಶ ವಾದ್ಯಗಳು ಗಟ್ಟಿಯಾಗಿ ಮೊಳಗಲು ಶಿಷ್ಟ ಪ್ರಸನ್ನ ಎಲ್ಲರೂ ಎರಡು ಚಪ್ಪಾಳೆ ಎರಡು ಕೈಗಳಿಂದ ಅರೇ ಶಿಷ್ಟ ಪ್ರಸನ್ನ ವೆಂಕಟ ವಿಠಲನೊಲಿದುತ ಕಟ್ಟಿದ ದೇವ ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಎಲ್ಲ ಎರಡು ಕೈಗಳಿಂದ ಎರಡು ಚಪ್ಪಾಳೆ ಎಲ್ಲರೂ ಒಮ್ಮೆ ದೇವ ಕಟ್ಟಿದ ಎರಡು ಕೈಗಳ ಮೇಲೆ ಕೆತ್ತಬೇಕು ಎಲ್ಲರೂ ಸೂತ್ರವ ಅರೇ ಕಟ್ಟಿದ ಮಂಗಳ ಕೊನೆ ಮಂಗಲಸೂತ್ರ ಹರೇ ಶ್ರೀನಿವಾಸ ಎಲ್ಲರೂ ಒಮ್ಮೆ ಎರಡು ಕೈ ಎತ್ತಬೇಕು ಮಂಗಳ ಸೂತ್ರವ ಅಷ್ಟಲಕುಮಿ ಪತಿತೋಷದಿ ತನ್ನ ಇಷ್ಟ ಸುಜನರ ಮಾಧ್ಯದಿ ಎಲ್ಲರೂ ಒಮ್ಮೆ ಅಷ್ಟಲಕುಮಿ ಪತಿತೋಷದಿ ಹರೇ ಶ್ರೀನಿವಾಸ ಇಂದಿರಾರಮಣ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಆಂಜನೇಯ ಗೋವಿಂದ ಹರೇ ಶ್ರೀನಿವಾಸ ಗೋವಿಂದ ಬಂಗಾರಮಕ್ಕಿ ನಿವಾಸ ಗೋವಿಂದ ಶಿಷ್ಟ ಪ್ರಸನ್ನ ವೆಂಕಟ ವಿಠಲನುಲಿದುತ ಶಿಷ್ಟ ಚಪ್ಪಾಳೆ ನಿಲ್ಲಿಸಬಾರ್ದು ಎಲ್ಲರೂ ವಿಠಲನುಲಿದುತ ಶ್ರೀರಮಣ ಗೋವಿಂದ ಭೂರಮಣ ಗೋವಿಂದ ದುರ್ಗಾರಮಣ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನಗೆರಗುವೆ ಪಕ್ಷಿ ವಾಹನನಿಗೆರಗುವೆ ಅನುದಿನ ರಕ್ಷಿಸಲಿ ನಮ್ಮ ವಧು ವರರ ಶೋಭಾನೆ ಅಯವರನ ತನ್ನ ಪ್ರಿಯಳಾದ ಲಘುವಿಗೆ ಜಯವಿದ್ದ ಕ್ಷೀರಾಂಬುದಿ ಎಲ್ಲಿ ಜಯವಿದ್ದ ಕ್ಷೀರಾಂಬುದಿಯಲ್ಲಿ ಶ್ರೀಕೃಷ್ಣ ದಯದಿ ನಮ್ಮೆಲ್ಲರ ಸಲ ಅಲ್ಲಿ ಶೋಭಾನೆ ಶೋಭಾನವೆನ್ನಿರೆ ಸುರರೋಳು ಶುಭಗನಿಗೆ ಶೋಭಾನವೆನ್ನಿ ಸುಗುಣನಿಗೆ ಶೋಭಾನವೆನ್ನಿರೆ ತ್ರಿವಿಕ್ರಮರಾಯಗೆ ಶೋಭಾನವೆನ್ನಿ ಸುರ ಪ್ರಿಯಗೆ ಶೋಭಾನೆ 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 ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಪುರಂದರ ವಿಠಲರಾಯಗೆ ಶುಭವಿದು ಶೋಭನ ಹರಿಗೆ ಶುಭವಿದು ಪುರಂದರ ವಿಠಲರಾಯಗೆ ಶುಭವಿದು ಶೋಭನ ಸಿರಿಗೆ ಹರೇ ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಈಗ ಲಾಜಾ ಹೋಮ ನಡೆಯುತ್ತೆ पुष्यते विश्वमानुषक सार्यामदा समार्यन्तया युजा सहस्कृतेन सहसा सहस्वता मञ्जुरिन्द्रो मञ्जुरेवासा देवो मञ्जुर्होता वरुणो जातवेदाः मन्यं विषायीणते मानोषीर्या पाहि नो मन्यो तपसा सयोषाः अवीहि मन्यो तपसस्तवेः यान् तपसा युजा विजाहि शत्रून् अमित्रः वृत्रः दस्युहाद विश्वावसोऽन्याभरात्तन्नाः त्वं हि मन्यो अभिभोजोजास्वयम्भोर्भावो अभिमातिशाहः विश्वदर्शनिस्तः निस्तः वानस्मास्त्वरप्रधानातुधेः अभागः सन्नपरे अस्मितभक्तत्वादविनश्च प्रदेतः
रन्त्वामन्यो अग्रदुर्जेहीडाहं स्वातनोर्बालदेयाजमेः अयन्ते अस्म्युपमे गर्वान् प्रदेतेनस्ताहुरे विश्वधायः मन्यो वज्रन्नभिमामावृत्सहनाः पदस्योऽन्वितपोऽध्यापेः अभिप्रेः दक्षिणतो भावामेधा वृत्राणि शङ्खना बभूरि जुवामि ते धरुणं मध्वो अग्रमुपा उपां सुप्रथमापि बावा तयामन्यो सरसा मारुजन्तो हर्षमाणादृशितमारुत्वः दिग्वेदवायुधा संसिषाना अभिप्रयन्तु नरो अग्निरूपाः अग्निरेव मन्योत्तिहितः सहस्वतेनानेर्नस्तहुरे हूतयेधि हत्वा यशत्रोर्विभाजस्त्ववेदवोजमिमानो विमृधो नुदस्व सहस्वमन्यो अभिमादिमस्मे मृणन् प्रेहितक्रोरे उग्रन्ते पाजो नन्वारो रद्रे पचीवनं नयसजेकजत्वाम् एको बहु नामाधिमन्यवेडिता विषं विषये संसेजाधि अकर्तरक्तया युजा वयं जमन्तं घोषं विजयाय कृण्महे येषकृतिन्दा इवानमब्रवो अस्माकं मन्यो अधिपाभवेह प्रियं ते नामासहुदे गुणीमसि विद्वातमुत्संयदा बभूत आभोच्चादहजा वज्रसाय गतः विभनुष विभूतमुत्तारम् तत्त्वानामन्यो सह मेर्जेति महाधनस्य पुरोहोत संसदि संदृष्टं धनामभयं समाकृतमस्मभ्यं दत्तां वरुणस्य मन्यः धियं ददानाहृदायेषु दत्तावः पराजितासो अपनिरायन्ताम् धन्वानादिन्द्याये मदन्वानादेव्यास्तमदोजयेम धनुष्यत्रानपकामं क्रीणाति धन्वाना सर्वाः प्रतिशोजयेम मद्गन्नो अभिवादयवनाः शान्ताविषन्नोन्नोऽस्तु दिवालिदः प्रतिजा बुद्धिजो न आपो विद्युतः परिभान्तु सर्वदशान्तिश्शान्तिश्शान्तिः ಹರೇ ಶ್ರೀನಿವಾಸ ಇಂದಿರಾ ರಮಣ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಆಪದ್ ಬಾಂಧವ ಅನಾಥ ರಕ್ಷಕ ಗೋವಿಂದ ಹರೇ ಶ್ರೀನಿವಾಸ ಗೋವಿಂದ ಆಂಜನೇಯ ವರದ ಗೋವಿಂದ ಬಂಗಾರಮತಿ ಆಂಜನೇಯ ವರದ ಗೋವಿಂದ ಇಂದಿರಾ ರಮಣ ಗೋವಿಂದ ನಿರ್ಮಲಗಿರಿವಾಸ ಗೋವಿಂದ ಅಪ್ಪ ಇನ್ನೊಂದು 2 ನಿಮಿಷ ತಿರುಪತಿ ಹೊರಟೋಗ್ತಾನ. ಯಾಕೆ ಅಂದ್ರೆ ನನ್ನ ಅಂತರಂಗ ಭಕ್ತರಿಗಾಗಿ ನಾನು ಬಂದು ಯಾಕೋ ಸೋತೋಗ್ಬಿಟ್ಟಾರ ಅವರು. ಅದರಿಂದ ಯಾಕೋ ಗೋವಿಂದ ಅಂತ ಕೂಡ ಅಂತ ಇಲ್ಲ ಅಂತ ಸ್ವಾಮಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಜೋರಾಗಿ ಎಲ್ಲರೂ ಒಂದ್ಸಲ ಇಂದಿರಾ ರಮಣ ಗೋವಿಂದ, ವೀರಾಂಜನೇಯ ಸ್ವಾಮಿ ಗೋವಿಂದ, ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ನಮ್ಮ ದಾಸರು ಹೇಳಿದ್ದಾರೆ. ಆ ದಾಸರ ನುಡಿಯಂತೆ ಪರಮ ಪೂಜ್ಯ ದೈವಾಂಶ ಸಂಭೂತರು ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಮಾರುತಿ ಗುರುಗಳು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಪೀಠ ಸಮೇತ ದಯಮಾಡಿ ಶಿಷ್ಯನ ಸಮೇತ ದಯಮಾಡಿ ಬರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಏಕಾಕ್ಷರಂ ತಕ್ಷರಿತಾಸಿ ಸೋಮೇ ಸುಷುಮ್ನಯಾಚೀಹಿ ಮೃಡೀನ ಏಕಃ ತ್ವಂ ವಿಶ್ವಭೂರ್ಭೂತಪತಿಃ ಪುರಾಣಃ ಪರ್ಜನ್ಯ ಏಕೋ ಭುವನಸ್ಯ ಗೋಪ್ತಾ ವಿಶ್ವೇ ನಿಮಗ್ನಃ ಪದವೀ ಕವೀನಾಂ ತ್ವಂ ಜಾತವೇದಾ ಭುವನಸ್ಯ ನಾಥಃ ಅಜಸ್ತ್ವಮಗ್ರೇ ಸ ಹಿರಣ್ಯರೇತಾ ಯಜ್ಞಸ್ತ್ವಮೇವೈಕ ವಿಭುಃ ಪುರಾಣಃ ಪ್ರಾಣಪ್ರಸೂತಿರ್ಭುವನಸ್ಯ ಯೋನಿರ್ವ್ಯಾಪ್ತಂ ತ್ವಯಾ ಏಕಪದೇನ ವಿಶ್ವಂ ತ್ವಂ
ತ್ವಂ ವಿಶ್ವಭೋರ್ಯೋ ನಿರಪಾಗುಂ ಸುಗರ್ಭಃ ಕುಮಾರ ಏಕೋ ವಿಶಿಖಃ ಸುಧನ್ವಾಂ ವಿದತ್ಯ ಬಾಣಂ ತರುಣಾರ್ಕವರ್ಣಂ ವ್ಯೋಮಾಂತರೇ ಭಾಸಿ ಹಿರಣ್ಯಗರ್ಭಃ ಭಾಸಾ ತ್ವಯಾ ವ್ಯೋಮ್ ನಿಗೃತಂ ವಿಮಾನಂ ತಾರ್ಕ್ಷ್ಯಃ ಕುಮಾರಸ್ತ್ವಮರಿಷ್ಟನೇಮಿಃ ತ್ವಂ ವಜ್ರವೃದ್ಭೂತಪದಿಸ್ತ್ವಮೇವ ಕಾಮಃ ಪ್ರಜಾನಾಂ ನಿಹಿತಾಸಿ ಸೋಮೇ ಸ್ವಾಹಾ ಸ್ವಧಾಯಚ್ಚ ವಶಃ ಕರೋತಿ ರುದ್ರಃ ಪಶೂನಾಂ ಗುಹಯಾ ನಿಮಗ್ನಃ ಧಾತಾ ವಿಧಾತಾ ಪವನಃ ಸುವರ್ಣೋ ವಿಷ್ಣುರ್ವರಾಹೋ ರಜನೀರಹಶ್ಚ ಭೂತಂ ಭವಿಷ್ಯತ್ ಕೃತ ವಿಕ್ರಯಶ್ಚ ಕಾಲಕ್ರಮಸ್ತ್ವಂ ಪರಮಾಕ್ಷರಂಚ ರುಚೋ ಯಜೋಗಂ ಪ್ರಸವಂತಿ ವಕ್ತ್ರಾತ್ ಸಾಮಾನಿ ಸಮ್ರಾಟ್ ವಸುರಂತರಿಕ್ಷಂ ತ್ವಂ ಯಜ್ಞನೇತಾಹುತ ಭುಗ್ವಿಭುಶ್ಚ ರುದ್ರಸ್ತಥಾದಿತ್ಯಗಣಾವಸುಶ್ಚ ಸ ಏಷ ದೇವೋಂಬರಯಾನ ಚಕ್ರೆ ಅಭ್ಯೇತ್ಯಧಿಷ್ಠೇತ ತಮೋ ವಿನುದ್ಯನ್ ಹಿರಣ್ಮಯಂ ಯಸ್ಯ ವಿಭಾತಿ ಸರ್ವಂ ವ್ಯೋಮಾಂತರೇ ರಶ್ಮಿಮಯಗುಂ ಸುನಾಭಿಃ ಸ ಸರ್ವವೇತ್ತಾ ಭುವನಸ್ಯ ಗೋಪ್ತಾನಾಭಿರ್ಜನಾನಾಂ ಜನಿತಾ ಪ್ರಜಾನಾಂ ಪ್ರೋತಾ ಆಸ್ಯ ಹೋತಾ ವಿಚಿತಿಕ್ರತೂನಾಂ ಪ್ರಜಾಪತಿಶ್ಚಂದಮಯೋ ನಿಗರ್ಭಃ ಸಾಮೈಶ್ಚ ಸಾಂಗಂ ವಿರಜಸ್ಕಬಾಹುಕಂ ಹಿರಣ್ಮಯಂ ವೇದವಿದಾಂ ವರಿಷ್ಠಂ ಯಮಧ್ವರೆ ಬ್ರಹ್ಮವಿದಸ್ತುವಂತಿ ಸಾಮೈರ್ಯಜುರ್ಭಿಕ್ರತುಭಿಸ್ತ್ವಮೇವ ತ್ವಗ್ಗಸ್ತ್ರೀ ಪುಮಾಗಸ್ತ್ವಂಚ ಕುಮಾರ ಏಕಸ್ತ್ವಗುಂ ಹಿ ಕುಮಾರ್ಯಂಡಭೂತಸ್ತ್ವಮೇವ ತ್ವಮೇವ ಧಾತಾ ವರುಣಶ್ಚ ರಾಜಾ ತ್ವಂ ವತ್ಸರೋऽಗ್ನಿರ್ಯಮಯೇವ ಶರ್ವಃ ಮಿತ್ರಃ ಸುಪರ್ಣಶ್ಚಂದ್ರ ಇಂದ್ರೋऽಥ ರುದ್ರಸ್ತ್ವಷ್ಟಾ ವಿಷ್ಣುಃ ಸವಿತಾ ಗೋಪತಿಸ್ತ್ವಂ ತ್ವಂ ವಿಷ್ಣುರ್ಭೂತಾನಿ ತತ್ರಾಸು ದೈತ್ಯಸ್ತ್ವಯಾ ವೃತಂ ಜಗದುಲ್ಬೇನ ಗರ್ಭಃ. ಹರೇ ಶ್ರೀನಿವಾಸ ಪರಮ ಪೂಜ್ಯ ಪ್ರಾಣದೇವರ ಆರಾಧಕರು, ದೈವಾನುವಂಶ ಸಂಭೂತರು ಹಾಗೂ ನಮ್ಮ ಶೃಂಗೇರಿ ಜಗದ್ಗುರುಗಳ ಪರಮಾನುಗ್ರಹಕ್ಕೆ ಅನುಗ್ರಹವಾಗಿರುವಂಥ ನಮ್ಮ ಪರಮ ಪೂಜ್ಯ ಮಾರುತಿ ಗುರುಗಳ ಅಡಿದ ಅರವಿಂದಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡಿ, ಗುರುಗಳ ಸನ್ನಿಧಾನದಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆಯೂ ನನಗಿಲ್ಲ, ಆದರೆ ಒಬ್ಬ ಸಣ್ಣ ಭಕ್ತನಾಗಿ ನಾನು ಹೇಳ್ತೀನಿ, ನಿಮ್ಮ ಪಾದದ ಧೂಳಿನ ಅನುಗ್ರಹವೇ ಬಂಗಾರಮಖಿಯಲ್ಲಿ ಇವತ್ತು 3ನೇ ವರ್ಷ ನಾವು ಬಂದು ಶ್ರೀನಿವಾಸ ಕಲ್ಯಾಣವನ್ನು ಮಾಡುವ ಒಂದು ದೊಡ್ಡ ಭಾಗ್ಯ. ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ಗೊತ್ತಿಲ್ಲ. ನಮ್ಮ ಭಾಗ್ಯ ನಾರಾಯಣ, ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ. ಹರೇ ಶ್ರೀನಿವಾಸ. ಇದೊಂದು ಬಹಳ ದೊಡ್ಡ ಪರ್ವದ ದಿನ ಇವತ್ತು. ಬಹಳ ದೊಡ್ಡದ ಪರ್ವದ ದಿನ ಅಂತಂದರೆ ಆ ಜಗನ್ನಾಯಕನ ಮೊದಲನೇ ಭಕ್ತ ನಮ್ಮ ಹನುಮತ್ ಜಯಂತಿಯ, ನಾನು ಆಗಲೇ ಹೇಳ್ದಂಗೆ ನಮ್ಮ ಹೃದಯದಲ್ಲಿ ಬಿಂಬಮೂರ್ತಿ ಪರಮಾತ್ಮ ಜಗನ್ನಾಥ ಪ್ರಭು ಶ್ರೀನಿವಾಸ ನಿಂತಿರೋ ಆ ಬಿಂಬಮೂರ್ತಿ ಪರಮಾತ್ಮನಿಗೆ ನಮ್ಮ ಪರವಾಗಿ 32,000 ಜಪವನ್ನು ನಮ್ಮ ಆಂಜನೇಯ ವೀರಾಂಜನೇಯ ನಮ್ಮ ಪರವಾಗಿ ಮಾಡ್ತಾ ಇರ್ತಾನೆ. ಅದನ್ನು ನಮ್ಮ ಜಗನ್ನಾಥ ದಾಸರು ಹರಿಕಥಾಂಸದಾರದಲ್ಲಿ ಅದನ್ನು ತಿಳಿಸಿದ್ದಾರೆ. ಆತ ಯಾವಾಗ ಜಪದ ಮಣಿ ಆತ ನಿಲ್ಲಿಸ್ತಾನೋ ಆವಾಗ ನಮಗೆ ಟಿಕೆಟ್ ಬಂದಿದೆ ಅಂತ ಲೆಕ್ಕ. ಹಾಗಾಗಿ ಆ ನಮ್ಮ ಪ್ರಾಣದೇವನ ಮುಖ್ಯ ಪ್ರಾಣದೇವನ ಅನುಗ್ರಹ ಇಲ್ದಿರ ನಾವು ಒಂದು ಇಂಚು ಕೂಡ ನಾವು ಮುಂದೆ ಸರಿಯೋದಕ್ಕೆ ಅವಕಾಶವೇ ಇಲ್ಲ. ಅದೇನೋ ನಾವು ಆ ಥರ ನಾವು ಮಾಡ್ತೀವಿ ಅಂತ ಹೇಳ್ತಂದ್ರೆ ಅದರಷ್ಟು ದೊಡ್ಡ ಮುಟ್ಟಾಳ್ತನ ಇನ್ನೊಂದಿಲ್ಲ. ನನ್ನ ಈ ಕಲ್ಯಾಣ ಮಹೋತ್ಸವ ಕೊಡಕ್ಕಂಥ ನನ್ನ ಗುರುಗಳು ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಅಪ್ಪಣ್ಣಾಚಾರ್ಯ ಅವ್ರು ಮಾತು ಹೇಳ್ತಾ ಇದ್ರು, ಗುಡಿಗೆ ನೀವು ಹೋದಾಗ, ನೀವು ಪ್ರಾಣದೇವರ ಗುಡಿಗೆ ಹೋದಾಗ ಅದು ಒಂದು ಶಿಲೆ, ಅದೊಂದು ಮೂರ್ತಿಯಲ್ಲಿ ನಿಲ್ಲಿಸ್ಯಾರೆ ಅಂತ ಏನಾನ ಚಿಂತನೆ ಬಂತು ಅಂದರೆ ಅದು ನರಕ. ಅದು ಅರ್ಥ ಆಯ್ತಾ? ನೀವು ಗುಡಿಗೆ ಹೋದಾಗ ಅದು ಶಿಲೆ ಅಂತ ನಿಮ್ಗೆ ಚಿಂತನೆ ಬಂತು ಅಂತಂದರೆ ಅದು ನರಕ. ಅದು ಸಾಕ್ಷಾತ್ ಭಗವಂತ ಅಲ್ಲಿ ಕೂತ್ಕೊಂಡಿಯಾನೆ ಅಂತ ನೀವು ಬಂತು ಅಂದರೆ ಅದೇ ನಿಮ್ಮನ್ನು ಕಾಪಾಡುವುದು. ಆ ಒಂದು ಚಿಂತನೆ ನಾವು ಗುಡಿ ಒಳಗಡೆ ಹೋದಾಗ ನಮಗೆ ಬರಬೇಕು ಅಂಥೇಳಿ ಇವತ್ತಿನ ಈ ಶ್ರೀನಿವಾಸ ಕಲ್ಯಾಣ ನನಗೆ ಇವತ್ತೊಂದು ಮತ್ತೊಂದು ಭಾಳಷ್ಟು ಸಂತೋಷ ಆಗ್ತಾ ಇದೆ. ಹೇಳಬೇಕು ಅದೇನು ಅಂತಂದರೆ, ನಾವು ಶ್ರೀವಾರಿ ಫೌಂಡೇಶನ್ನಿಂದ ಭಾಳ ಸಣ್ಣದಾಗಿ ಒಂದು 200-300 ಜನಕ್ಕೆ ಸಾಕು, ನಾವು ಈ ಒಂದು ದೈವ ಕಾರ್ಯವನ್ನು ಮಾಡಿಕೊಂಡು ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಂಬೋಣ ಅನ್ನೋ ಒಂದು ಉದ್ದೇಶದಲ್ಲಿ ಹೊರಟಿದ್ರಿ. ಆದರೆ ನಮ್ಮ ಪ್ರಾಣದೇವರ ಅನುಗ್ರಹ, ಗುರುಗಳ
ಪಾದಧೂಳಿನ ಸ್ಪರ್ಶ ನಮಗೆ ನಮ್ಮ ಒಬ್ಬ ಮುತ್ತಿನಂಥ ಒಬ್ಬ ಭಕ್ತರು, ಬಹಳ ದೊಡ್ಡ ವ್ಯಕ್ತಿ ಡಾಕ್ಟರ್ ಎಸ್.ಎನ್. ಮೋಹನ್ ಅವರ ಬಲದಿಂದ ಇವತ್ತು 504ನೇ ಶ್ರೀನಿವಾಸ ಕಲ್ಯಾಣ ಇವತ್ತು ಈ ಕ್ಷೇತ್ರದಲ್ಲಿ ಹನುಮತ್ ಜಯಂತಿಯಿಂದ ಆಗ್ತಾ ಇರೋದು 549 504ನೇ ಶ್ರೀನಿವಾಸ ಕಲ್ಯಾಣ ಇಲ್ಲಿ ಆಗ್ತಾ ಇರೋದು. ಮತ್ತೊಮ್ಮೆ ನಾನು ಹೇಳ್ತೀನಿ, ಇದು ನಮ್ಮ ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂಥೇಳಿ. ಒಂದು ಎರಡನೇದು, ಇವತ್ತು ಮತ್ತೆ ಸತತವಾಗಿ ನಾವು ಇಲ್ಲಿ ಕಲ್ಯಾಣೋತ್ಸವ ನಡೀತಾ ಇರೋದಕ್ಕೆ ಇದಕ್ಕೆ ನಾನು ಕಾರಣರಲ್ಲ, ನಮ್ಮ ಯಾರೂ ಕಾರಣರಲ್ಲ, ನಾವು ಯಾರೂ ಕಾರಣರಲ್ಲ. ನಮ್ಮ ಡಾಕ್ಟರ್ ಹೇಳಿದ್ರು, ನಾವು ಯಾರಕ್ಕೂ ಇದೆಲ್ಲ ಕಾರಣರಲ್ಲ, ಇದಕ್ಕೆಲ್ಲ ಆತ ಕೂತಿರ್ತಕ್ಕಂಥ ಪ್ರಾಣದೇವ ಮಾಡಿಸ್ಕೊತಾ ಇದ್ದಾನೆ, ನಾವು ಬರ್ತಾ ಇದ್ದೀವಿ. ಜಗನ್ನಾಟಕ ಪಾತ್ರ ಸೂತ್ರಧಾರಿ ಆತ ಸ್ವಾಮಿ ಶ್ರೀನಿವಾಸ, ಆತ ನಮ್ಮ ಪ್ರಾಣದೇವ, ಆತ ಹೇಗೆ ಹೇಳ್ತಾನೆ ನಾವು ನಡ್ಕೊತಾ ಇದ್ದೀವಿ ಅಂಥ ದೊಡ್ಡ ವ್ಯಕ್ತಿಗಳು ಅವರು ಹೇಳಿರೋದು ಭಾಳ ದೊಡ್ಡ ಮಾತು ಅದು. ಹಾಗಾಗಿ ಆತನ ನಿನ್ನ ಚಿತ್ತಕ್ಕೆ ಬರುವುದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆ ಕೊಡೋದಿರೋ ಶ್ರೀನಿವಾಸ ದಯಾನಿಧಿ ಅಂತ ಹೇಳ್ದಂಗೆ ಆತನ ಚಿತ್ತಕ್ಕೆ ಬರುವುದು ನಮ್ಮ ಚಿತ್ತಕ್ಕೆ ಬರಲೇಬೇಕು. ಆತ ಏನು ಆಡಿಸ್ತಾನೆ ನಾವು ಆಡಬೇಕು. ಹಾಗಾಗಿ ಇವತ್ತಿನ ಈ ಶ್ರೀನಿವಾಸ ಕಲ್ಯಾಣ ನಿಮ್ಮ ಅಂತರಂಗ ಭಕ್ತಿಗೆ ಮೆಚ್ಚಿ ನಮ್ಮ ಭಗವಂತ, ನಮ್ಮ ಆಂಜನೇಯ, ನಮ್ಮ ಸ್ವಾಮಿ ಆಂಜನೇಯ ಗುರುಗಳ ಮುಖಾಂತರವಾಗಿ ಇಲ್ಲಿ ನಡಿಬೇಕು ಅಂಥೇಳಿ ಭಗವಂತ ಆಂಜನೇಯ ಹಾಗೂ ಪ್ರಾಣದೇವ ಹಾಗೂ ಶ್ರೀನಿವಾಸ ಇಬ್ಬರೂ ತೀರ್ಮಾನ ಮಾಡಿ ಗುರುಗಳಿಗೆ ಮನಸ್ಸನ್ನು ಕೊಟ್ಟು ನಮಗೆ 3ನೇ ಬಾರಿ ಇಲ್ಲಿ ಬಂದು ಈ ಕಲ್ಯಾಣೋತ್ಸವ ನಡೆಸ್ಕೊಳ್ಳೋಕ್ಕೆ ಅವರು ಮಾಡಿಕೊಟ್ಟಿರೋ ಅದಕ್ಕೆ ಅವರಿಗೆ ಮತ್ತೊಮ್ಮೆ ಶಿರಸಾಷ್ಟಾಂಗ ನನ್ನ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡಿ, ಗುರುಗಳು 2 ಅನುಗ್ರಹ ಸಂದೇಶವನ್ನು, ಇದು ಬಹಳ ದೊಡ್ಡ ಪರ್ವದ ದಿನ, ಅವರ ಅನುಗ್ರಹ ಸಂದೇಶ ನೀವು ಏನು ಪಡೀತೀರೋ ಅದು ಶಾಶ್ವತ ಶಾಶ್ವತ ಶಾಶ್ವತ. ಹಾಗಾಗಿ ದಯಮಾಡಿ ಯಾರು ಎದ್ದೇಳಬಾರ್ದು. 5 ನಿಮಿಷಗಳ ಕಾಲ ಮಾತ್ರ ಕೊನೆಗೆ ಘಟ್ಟ ಇವಾಗ ಮಹಾಮಂಗಳಾರತಿ, ಗುರುಗಳ ಆಜ್ಞೆಯಂತೆ ಅವರ ಅನುಗ್ರಹ ಸಂದೇಶ ಆದ ನಂತರ ನಾವು ಮಹಾಮಂಗಳಾರತಿನ ಮಾಡ್ತೀವಿ. ಹರೇ ಶ್ರೀನಿವಾಸ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. हरे श्रीनिवास. ಶ್ರೀನಿವಾಸ ಕಲ್ಯಾಣವನ್ನು ಕೇಳುವುದು ಮಹತ್ ಪುಣ್ಯವಂತೆ, ನೋಡುವುದು ಇನ್ನೂ ಮಹತ್ ಪುಣ್ಯವಂತೆ, ಮಾಡಿಸುವುದು ಅದು ಯೋಗ ಇದ್ದವರಿಗೆ, ಭಾಗ್ಯ ಇದ್ದವರಿಗೆ. ಅಂತಹ ಮಹತ್ತರ ಕಾರ್ಯ ಶ್ರೀನಿವಾಸ ಕಲ್ಯಾಣ ಈ ಕ್ಷೇತ್ರದಲ್ಲಿ 3ನೇ ಬಾರಿ ಆ ಭಗವಂತ ಮಾಡಿಸ್ಕೊಳ್ತಾ ಇದ್ದಾನೆ. ಇದರಲ್ಲಿ ನಾವು ಮಾಡಿಸಿದ್ದೇವೆ ಅಂಥದ್ದು ಏನೂ ಇಲ್ಲ. ಯಾಕೆಂತಂದರೆ ತೇನ ವಿನ ತೃಣಮಪಿನ ಚಲತೆ ಅಂಥೇಳಿ, ಅವನ ಅನುಜ್ಞೆ ಇಲ್ಲದೆ ಇದ್ದರೆ ಒಂದು ಹುಲ್ಲುಕಡ್ಡಿಯೂ ಅಲ್ಲಾಡೋದಿಲ್ಲ. ಅಂದಮೇಲೆ ನಾನು ಮಾಡ್ತೇನೆ ಅನ್ನೋದು ಏನೂ ಇಲ್ಲ ಇಲ್ಲಿ. ಅವನು ಪ್ರೇರಣೆ ಕೊಟ್ಟಿದ್ದಾನೆ, ಮಾಡಿಸ್ಕೊಂಡಿದ್ದಾನೆ. ಡಾಕ್ಟರ್ ಮೋಹನ್ ಅಂತವರು, ಶ್ರೀವಾರಿ ಫೌಂಡೇಶನ್ನ ಎಲ್ಲ ಸದಸ್ಯರುಗಳಿಗೂ ಸಹ ಆ ಕಾಲಕ್ಕೆ ಏನೇನು ಆ ಬುದ್ಧಿಯನ್ನು ಪ್ರೇರಣೆ ಕೊಡಬೇಕೋ ಅದನ್ನು ಕೊಟ್ಟುಕೊಂಡು ಮಾಡಿಸ್ಕೊಂಡಿದ್ದಾನೆ. ಇವತ್ತು ತಿರುಪತಿಯಲ್ಲಿ ಪ್ರತ್ಯಕ್ಷವಾಗಿ ದೇವರ ದರ್ಶನ ಬಹುಶಃ 1 ನಿಮಿಷ ಪಡಿಬೇಕು ಅಂತಾದರೆ ಭಾಗ್ಯ ಬೇಕು, ಸುಲಭದಲ್ಲಿ ಸಾಧ್ಯ ಇಲ್ಲ. ದಿನಕ್ಕೆ ಲಕ್ಷಾಂತರ ಭಕ್ತರ ದರ್ಶನ ಅಲ್ಲಿ ಆ ಭಗವಂತ ದರ್ಶನ ಕೊಡ್ತಾ ಇದ್ದಾನೆ. 1 ನಿಮಿಷದಲ್ಲಿ
ಸಾವಿರಾರು ಜನ ನೋಡ್ಕೊಂಡು ಹೋಗ್ತಾನೆ ಇರಬೇಕು. ಒಂದು ಕ್ಷಣ ಅವನ ದರ್ಶನ ಹೀಗೆ ನೋಡಬೇಕು ಅಂತಾದರೆ ಅದಕ್ಕೊಂದು ಭಾಗ್ಯ ಬೇಕು, ಸುಲಭದಲ್ಲಿ ಸಾಧ್ಯ ಇಲ್ಲ. ಬಹುಶಃ ಕೆಲವೊಂದಿಷ್ಟು ಮಂದಿ ಇಲ್ಲಿ ಹೋಗಿ ಬಂದಿರಬಹುದು. ಅಂಥದ್ರಲ್ಲಿ ಸುಮಾರು 2 ಗಂಟೆಗಳ ಕಾಲಕ್ಕೆ ಹೆಚ್ಚಿನ ಸಮಯ ಇಲ್ಲಿ ಈ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆದಿದೆ. ನಿಮ್ಮೆಲ್ಲರಿಗೂ ಸಹ ಸುದೀರ್ಘವಾಗಿ ಅವನ ದರ್ಶನ ಪ್ರಾಪ್ತ ಆಗಿದೆ. ಇಷ್ಟು ಸುಲಭದಲ್ಲಿ ನಿಮಗೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ. ಭಗವಂತ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ನೆಲೆ ನಿಂತ ಸ್ಥಳ ತಿರುಪತಿ. ಇವತ್ತು ಬಹುಶಃ ಜಗತ್ತಿನ ಅತಿ ಪ್ರಸಿದ್ಧವಾದ ಅಲ್ಲದೆ ಅತಿ ಶ್ರೇಷ್ಠವಾದ ಪ್ರತ್ಯಕ್ಷ ದೈವ ಸಾನ್ನಿಧ್ಯ ಇರುವಂಥದ್ದು, ಮಹಾವಿಷ್ಣುವಿನ ಆ ವೆಂಕಟರಮಣನ ಸಾನ್ನಿಧ್ಯ ಇರುವಂಥದ್ದು ತಿರುಪತಿ. ಅದಕ್ಕೆ ಯಾವ ಸಂದೇಹ ಇಲ್ಲ. ಒಂದು ಕ್ಷಣ ತಿರುಪತಿಗೆ ಹೋಗಿ ಬರ್ತೇನೆ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಅಥವಾ ಒಂದು ಕ್ಷಣ ಅವನು ನೆನೆಸ್ಕೊಂಡ್ರೆ ಅವರೆಲ್ಲರ ಮನಸ್ಸಿನ ಅಭಿಷ್ಟ ಈಡೇರ್ತದೆ. ಎಲ್ಲರ ಮನೆಯ ಕುಲದೇವರು, ಬಹುಶಃ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದ ಜನರಿಗೂ ಸಹ ಕುಲದೇವರು ವೆಂಕಟರಮಣ, ಅದರಲ್ಲಿ ಯಾವ ಸಂದೇಹ ಇಲ್ಲ. ನಮ್ಮ ಭಾಗದಲ್ಲಿ ಇರ್ತಕ್ಕಂಥವರಿಗೆ ಬಹುಶಃ ಎಲ್ಲರಿಗೂ ಸಹ ಗೊತ್ತಿದೆ. ಅವರ ಮನೆಯ ತುಳಸಿಯ ಕಟ್ಟೆಯಲ್ಲಿ ಆ ವೆಂಕಟರಮಣನ ಸಾನ್ನಿಧ್ಯವನ್ನು ಮಾಡಿ ಅದಕ್ಕೆ ತೋರಣವನ್ನು ಕಟ್ಟಿ ಪೂಜೆಯನ್ನು ಮಾಡ್ತಾರೆ. ಬಹಳ ವಿಶೇಷ. ಯಾವುದೇ ಕಾರ್ಯ ಆಗಬೇಕಾದ್ರೆ, ಯಾವುದೇ ಶುಭ ಕಾರ್ಯ ಆಗಬೇಕಾದ್ರೆ ಆ ತುಳಸಿಯ ಪೂಜೆಯನ್ನು, ಅಂದರೆ ಲಕ್ಷ್ಮಿ ಅಲ್ಲಿ ತೋರಣವನ್ನು ಕಟ್ಟಿ ವೆಂಕಟರಮಣನನ್ನು ಪೂಜಿಸುವಂಥ ವಿಧಾನ ಇವತ್ತಿಗೂ ಸಹ ನಡ್ಕೊಂಡು ಬಂದಿದೆ. ಅಂದರೆ ಪ್ರತಿಯೊಬ್ಬರ ಮನೆಯ ಆ ಕುಲದೇವರು ವೆಂಕಟರಮಣ. ಅವನಿಲ್ಲದೆ ಯಾವ ಕಾರ್ಯನೂ ಆಗೋದಿಲ್ಲ. ಹಾಗಾಗಿ ಅವನ ಆರಾಧನೆ ನಾವೆಲ್ಲರೂ ಸಹ ಪರೋಕ್ಷವಾಗಿ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ವಿ. ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಶ್ರೀನಿವಾಸನ ಕಲ್ಯಾಣ, ಯಾಕಂದ್ರೆ ನಾವೆಲ್ಲ ನಮ್ಮ ಕಲ್ಯಾಣಕ್ಕಷ್ಟೇ ನೋಡ್ಕೊಳ್ತೇವೆ, ನಮ್ಮ ಸ್ವಂತ ಕಲ್ಯಾಣಕ್ಕೆ, ನಮ್ಮ ಸ್ವಂತ ಯಶಸ್ಸಿಗೆ ನಾವು ಎಷ್ಟೆಲ್ಲ ಖರ್ಚು ಮಾಡ್ತೇವೆ. ಆದರೆ ಇವತ್ತು ಶ್ರೀನಿವಾಸ ಕಲ್ಯಾಣವನ್ನು ಕಣ್ತುಂಬಿ ಮನತುಂಬಿ ನೋಡಿಕೊಡ್ತಕ್ಕಂಥ ಭಾಗ್ಯ ನಿಮ್ಮೆಲ್ಲರಿಗೂ ದೊರಕಿದೆ. ಹಾಗಾಗಿ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ. ಸೇವೆ ಮಾಡಬೇಕು ಅಂತಾದರೆ ದುಡ್ಡು ಕೊಟ್ಟೇ ಮಾಡಬೇಕು ಅಂತಿಲ್ಲ. ಒಂದು ಕ್ಷಣ ಮನಸ್ಸಿನಿಂದ ಆ ಭಗವಂತನ ಪ್ರಾರ್ಥನೆ ಮಾಡುವುದು ಒಂದು ಸೇವೆ. ಇಲ್ಲಿ ನಡೆಯುವ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಮರೆತು ಬಹುಶಃ ನೀವೆಲ್ಲ ಒಂದು ವೈಕುಂಠದಲ್ಲಿ ಇದ್ದೀರಿ ಅನ್ನೋತಕ್ಕಂಥ ಭಾಸ ಆಗಿದೆ ಅಂತ ಅನ್ಸ್ಕೊಳ್ತೇನೆ. ಆಗಿರ್ಬೋದಲ್ಲ? ಆ ಸಮಾಧಾನ ಸಿಕ್ಕಿದೆಯಲ್ವ? ಒಂದು ಕ್ಷಣ ಆ ಮಾಂಗಲ್ಯ ಧಾರಣೆಯ ಸಂದರ್ಭದಲ್ಲಿ ನಾವಂತೂ ಮೈ ಮರ್ತಿದ್ವಿ, ಎಲ್ಲಿದ್ವಿ ಅಂತ ಗೊತ್ತಾಗಲಿಲ್ಲ ಒಂದು ಕ್ಷಣದಲ್ಲಿ. ನಿಮಗೂ ಸಹ ಆ ಅನುಭೂತಿ ಆಗಿದೆ ಅಂತ ಅಂದ್ಕೊಳ್ತೇನೆ. ಅಂದರೆ ದೈವ ಸಾಕ್ಷಾತ್ಕಾರ ಅನ್ನೋದು ಇಲ್ಲಿ ಆಗಿದೆ. ಆ ಮಹಾಮಹಿಮನ ಕಲ್ಯಾಣೋತ್ಸವ ಇಲ್ಲಿ ಜರುಗಿದೆ. ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟತಕ್ಕಂಥದ್ದು ಕಲಿಯುಗದಲ್ಲಿ ಇದು ಸಹಜ. ಹಾಗಾಗಿ ಎಲ್ಲರ ವಿವಾಹಕ್ಕೂ ಸಹ ಅವನೇ ಕಾರಣೀಭೂತ. ಹಾಗೆ ನಮ್ಮೆಲ್ಲರ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸ್ತಕ್ಕಂಥವನು, ನಮ್ಮ ಕಲ್ಯಾಣವನ್ನು ಶ್ರೇಯಸ್ಸನ್ನು ನೀಡ್ತಕ್ಕಂಥವನು, ಶ್ರೇಯಸ್ಕರನೂ ಆಗಿರತಕ್ಕಂಥ ಆ ವೆಂಕಟರಮಣನ ಅನುಗ್ರಹಕ್ಕೆ ನೀವೆಲ್ಲರೂ ಸಹ ಪಾತ್ರರಾಗಿದ್ದೇವೆ. ಈ ಕಾರ್ಯಕ್ಕೆ ಸತತವಾಗಿ ಶ್ರೀವಾರಿ ಫೌಂಡೇಶನ್ 3ನೇ ವರ್ಷ ಇಲ್ಲಿ ಈ ಸೇವೆಯನ್ನು ಮಾಡಲಿಕ್ಕೆ ಕಟಿಬದ್ಧವಾಗಿ ನಿಂತು ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡಿದ್ದಾರೆ. ಇದು 504, 9ರ ಸಂಖ್ಯೆ, ಬಹಳ ಮುಖ್ಯ. 9ರ ಸಂಖ್ಯೆ. ನಾವೆಲ್ಲ
ದೇಹದಲ್ಲಿ 9 ರಂಧ್ರ ಇಟ್ಕೊಂಡೇ ಹುಟ್ಟದಂಥವ್ರು ನಮ್ಮ ದೇಹ. ಹಾಗಾಗಿ 9ನೇ ಸಂಖ್ಯೆ ಶುಭ ಸಂಖ್ಯೆ. ಅದು 9 ಎಲ್ಲ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಶಾಸ್ತ್ರ ಎಲ್ಲದರಲ್ಲೂ ಸಹ ಶುಭವಾದದ್ದು. ಇದು 504 9 ಸಂಖ್ಯೆ ಅಲ್ವಾ. ಅದು ಮುಂದೆ ಮುಂದುವರೆದು ಹಾಗೆ 900 ತನಕನೂ ಮುಂದುವರಿತದೆ. ಸಹಸ್ರ ಆಗಲಿ ಅದು. ಇನ್ನೂ ಹಲವು ಬಾರಿ ನಮ್ಮ ಕ್ಷೇತ್ರದಲ್ಲಿ ಈ ಕಾರ್ಯವನ್ನು ಮಾಡಿಸುವಂಥ ಉದ್ದೇಶ ಇಟ್ಕೊಂಡಿದ್ದೇವೆ. ಅದಕ್ಕೆ ಬಹುಶಃ ಡಾಕ್ಟರ್ ಮೋಹನ್ ಅವರು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ನಾವು ಎಲ್ಲ ವೈದ್ಯರಲ್ಲಿ ಹೋಗುವಾಗ ಎಲ್ಲ ಕೈ ಚೆಲ್ಲಿ ಎಲ್ಲ ಬಿಟ್ಟು ಹೋಗ್ತೇವೆ. ನಮಗೆ ಅವರೇ ದೇವರಾಗ್ತಾರೆ. ಅವಾಗ ಅವ್ರೇನು ಹೇಳಿದ್ರು ನಮಗೆ ವೇದವಾಕ್ಯ. ನಾವು ವೇದವಾಕ್ಯವೂ ಸಹ ತಗೋದಿಲ್ಲ. ಆ ಸಂದರ್ಭದಲ್ಲಿ ವೈದ್ಯರು ಹೇಳ್ತಾರೋ ಅದೇ ವೇದವಾಕ್ಯ. ಯಾಕೆ ಅವ್ರ ಬಗ್ಗೆ ಮಾತು ಹೇಳ್ತೇನೆ ಅಂತಂದರೆ, ಬಹುಶಃ ಸಾವಿರಾರು ವ್ಯಕ್ತಿಗಳಿಗೆ ಅವರು ಜೀವದಾನ ಮಾಡಿದ್ದಾರೆ. ನೀವು ಅಂದ್ಕೊಳ್ಬೋದು ಜೀವದಾನ ಡಾಕ್ಟ್ರ್ ಏನು ದುಡ್ಡು ತೊಗೊಂಡು ಮಾಡ್ತಾರೆ, ಅವರೇನು ಆಪ್ರೇಷನ್ ಮಾಡ್ಬೋದು ಅಂಥೇಳಿ. ಅದಿಲ್ಲ. ಅವರು ದುಡ್ಡಿಗಾಗಿ ಇರೋ ವೈದ್ಯರಲ್ಲ ಅವರು. ಇದು ನಮ್ಮ ಪ್ರತ್ಯಕ್ಷ ಅನುಭವ ಇದೆ. ಜೊತೆಗೆ ಅದನ್ನು ಅನುಭವ ಪಡ್ಕೊಂಡಂಥ ಸಹಸ್ರಾರು ಕುಟುಂಬ ಇದೆ. ಬೆಂಗಳೂರಲ್ಲಿ ಪ್ರಶಾಂತ್ ಹಾಸ್ಪಿಟ್ಲ್ ಅಂಥೇಳಿ ಮಾಡ್ಕೊಂಡಿದ್ದಾರೆ. ಅದರ ಉದ್ಘಾಟನೆ ನಮ್ಮ ಕ್ಷೇತ್ರದ ಉತ್ಸವ ಮೂರ್ತಿಯನ್ನಲ್ಲಿ ಕರೆಸಿಕೊಂಡು ನಮ್ಮ ಕೈಯಿಂದನೇ ಉದ್ಘಾಟನೆಯೂ ಸಹ ಆಗಿದೆ. ಸಾವಿರಾರು ಮಂದಿಗೆ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂಥವರು ಬಹುಶಃ ಇವತ್ತು ಇಲ್ಲಿ ಸಾವಿರಾರು ಮಂದಿಗಳಿಗೆ ಮನಸ್ಸಿಗೆ ಸಮಾಧಾನ ಆಗುವ ಈ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡಲಿಕ್ಕೆ ಇಲ್ಲಿ ಕಾರಣೀಕರ್ತರು. ಅವರು, ಅವರ ಬಳಗ, ಅವರ ಕುಟುಂಬ, ಅವರ ಮಗ ಎಲ್ಲರಿಗೂ ಸಹ ಆ ಶ್ರೀನಿವಾಸನ ಪೂರ್ಣ ಅನುಗ್ರಹ ಆಗಿದೆ. ಮತ್ತು ಮುಂದೂ ಸಹ ಅವರಿಂದ ಆಗಬೇಕಾದ ಕಾರ್ಯ ಆ ಭಗವಂತ ನಡೆಸ್ತಾನೆ. ಹಾಗೆ ಈ ಸೇವೆ ಮಾಡಿದಂಥ ಋತುಜ ವರ್ಗ ಅಲ್ಲದೆ ಶ್ರೀ ವಾರಿ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಸಹ ಶ್ರೀನಿವಾಸನ ಅನುಗ್ರಹ ಸದಾ ಇದೆ, ಸದಾ ಉಂಟಾಗಲಿ. ಸೇರಿದ ಸಮಸ್ತ ಭಕ್ತವೃಂದಕ್ಕೆ ಶ್ರೀನಿವಾಸನ ಅನುಗ್ರಹ ಪ್ರಾಪ್ತ ಆಗಿದೆ. ಆಂಜನೇಯ ತಿರುಪತಿಯಲ್ಲಿ ಒಂದು ಭಾಗದಲ್ಲಿ ಅವನಿಗೆ ಒಂದು ಸ್ಥಾನ ಇದೆ. ನೀವು ಬಹುಶಃ ತಿರುಪತಿಗೆ ಹೋದವರು ದೇವ್ರು ನೋಡಲಿಕ್ಕೆ ಎಲ್ಲ ಆಗೋದಿಲ್ಲ, ಪುರ್ಸೊತ್ತಿಲ್ಲ ಅಂತೇಳಿ ಹೋಗೋದು ಬರೋದು ಮಾಡ್ತೀರಿ. ಆದರೆ ಒಂದು ಕ್ಷಣ ನಿಂತು ಅಲ್ಲಿ ನೋಡಿ ಆಂಜನೇಯನಿಗೆ ಒಂದು ಸ್ಥಾನ ಇದೆ. ಅವನಿಗೆ ಸೇವೆ ಸಲ್ಲಿಸದೆ ಅಲ್ಲಿ ವೆಂಕಟರಮಣಿಗೆ ಏನೂ ಸೇವೆ ಮುಂದುವರಿಯೋದಿಲ್ಲ. ಅವನಿಗಷ್ಟೇ ಮಹತ್ತರ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಯಾಕೆಂದರೆ ಇಡೀ ತಿರುಪತಿಯನ್ನು ನಡೆಸ್ತಕ್ಕಂಥವನು ಅವನಿಗೆ ಒಂದು ಕಡೆ ಕಟ್ಟಾಕಿ ಕೂರಿಸಿಟ್ಟಿದ್ದಾರೆ. ಇಲ್ಲ ಅಂತಂದರೆ ತಿರುಪತಿ ತಿಮ್ಮಪ್ಪ ಮಾಡಿದ ಸಾಲ ಬಗೆಹರಿಯೋದಿಲ್ಲ ಅಂತ. ಹಾಗಾಗಿ ಆಂಜನೇಯನಲ್ಲಿ ಕಟ್ಟಿ ಕೂರಿಸಿದ್ದಾರೆ. ನೀವು ಬಹುಶಃ ತಿರುಪತಿ ಹೋದವರು ವೆಂಕಟರಮಣಷ್ಟೇ ನೋಡಿದ್ದೀರಿ, ಆಂಜನೇಯ ನೋಡಲಿಕ್ಕಿಲ್ಲ, ಬಹುಶಃ ನೋಡಿರೋದಿಲ್ಲ. ಅದನ್ನು ಬೇಡಿ ಆಂಜನೇಯ ಅಂತ ಹೇಳ್ತಾರೆ ಅಲ್ಲಿ. ಯಾಕೆಂದರೆ ಅವನಿಲ್ಲ ಅಂತಂದರೆ ಅಲ್ಲಿ ಸಂಪತ್ತಿಲ್ಲ, ಸಮೃದ್ಧಿ ಇರೋದಿಲ್ಲ ಅಂತ. ಹಾಗಾಗಿ ಅದನ್ನು ನಿಲ್ಲಿಸಿ ಅವನಲ್ಲಿ ಕಟ್ಟಿ ಕೂರಿಸಿದ್ದಾರೆ. ಯಾಕೆಂದರೆ ಅವನಿಲ್ಲ ಅಂದರೆ ತಿರುಪತಿಗೆ ಭಾಳ ಬಹುಶಃ ಆ ವೆಂಕಟರಮಣನ ಸಾಲ ತೀರ್ಲಿಕ್ಕೆ ಕಷ್ಟ ಆಗ್ತದೆ ಅಂಥೇಳಿ ಒಂದು ನಡ್ಕೊಂಡು ಬಂದ ವಾಡಿಕೆ. ಅದಕ್ಕೆ ಅನೇಕ ಕಾರಣಗಳು ಉಂಟು, ಅನೇಕ ಪುರಾಣ ಕಥಾನಕಗಳು ಉಂಟು ಆ ವಿಚಾರದಲ್ಲಿ. ಇವತ್ತು ಆಂಜನೇಯನ ಸನ್ನಿಧಿಯಲ್ಲಿ ಅವನ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆದಿದೆ. ಅವನ ಪೂರ್ಣ ಅನುಗ್ರಹ ಎಲ್ಲರಿಗೂ ಉಂಟಾಗಲಿ. ಮುಖ್ಯ ಪ್ರಾಣನ ಅನುಗ್ರಹದೊಂದಿಗೆ ಶ್ರೀನಿವಾಸನ ಕಲ್ಯಾಣದ ಈ ಶುಭ ಸಂದರ್ಭದಲ್ಲಿ ಸಮಸ್ತ ಭಕ್ತರಿಗೂ ಸಹ ಸನ್ಮಂಗಳ ಉಂಟಾಗಲಿ ಅಂತ ಮನಸಾರೆ ಹಾರೈಸ್ತಾ ಮುಂದಿನ ಕಾರ್ಯಕ್ಕೆ ಅದು ಮಾಡಿಕೊಡ್ಬೇಕು. ಮುಂದಿನ ಕಾರ್ಯಕ್ಕೆ ಅವಕಾಶವನ್ನು ನೀಡ್ತಾ ನಮ್ಮ ಮಾತಿಂದ ವಿರಮಿಸ್ತೇವೆ. ಶುಭಂ ಭೂಯಾತ್. ಮತ್ತೆ ಶ್ರೀನಿವಾಸ ಕಲ್ಯಾಣಕ್ಕೆ ಸ್ವಾಗತವನ್ನು ನೀಡೋಣ ಅಂತ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಯಾರು ಗುರುಗಳೇ ಆವಾಗಲೇ ಒಂದು ಸಂಕಲ್ಪದಲ್ಲಿ ಒಂದು ಮಾತು ಹೇಳಿದೆ.
ದಶಪೂರ್ವೇಶಾಣಂ ದಶಾಪರೇಶಾಣಂ ಮಧ್ವಂಶಾಣಂ ಮಾತೃವಂಶಾಣಂ. ಶ್ರೀನಿವಾಸ ಕಲ್ಯಾಣ ಯಾರು ಮಾಡ್ತಾರೋ 10 ತಲೆ ಮುಂದೆ 10 ತಲೆ ಹಿಂದೆ ಎಲ್ಲ ಪಿತೃಗಳು ಹದಿಕಲೋಕ ನಿವಾಸರಾಗುತ್ತಾರೆ ಅಂತ ನಮ್ಮ ಗುರುಗಳು ಮತ್ತೆ ಸ್ವಾಗತಿಸೋಣ ಅಂತೇಳಿ ಮತ್ತೆ ನಮ್ಮನ್ನು ಕರಿತಾ ಇರೋದು ಇದು ಭಾಳಷ್ಟು ನಮಗೆ ಸಂತೋಷ ಆಗಿದೆ ಅಂಥೇಳಿ ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡಿ ಅವರಿಗೆ ಭಗವಂತನ ಪ್ರಸಾದವನ್ನು ನಾವು ಸಮರ್ಪಣೆ ಮಾಡಿ ಇವತ್ತಿನ ಈ ಶ್ರೀನಿವಾಸ ಕಲ್ಯಾಣಕ್ಕೆ ಕೆಲವು ಗಣ್ಯರು ಭಾಳ ಯಾಕೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ವೀರಾಂಜನೇಯನ ಪರಮ ಭಕ್ತರು. ಅವರು ನೀವು ಬೆಂಗಳೂರಿಗೆ ಹೋದರೆ ಅವ್ರು ಯಾರು ಅವ್ರನ್ನ ಭೇಟಿ ಆಗಲಿಕ್ಕಾಗಲ್ಲ, ಭಾಳ ಕಷ್ಟ. ಆದರೆ ವೀರಾಂಜನೇಯನಿಗೆ ಮಾತ್ರ ಅವ್ರು ಎಷ್ಟೇ ಕಷ್ಟಗಳಿದ್ರೂ ಕೂಡ ಎಲ್ಲ ಬಿಟ್ಟು ಓಡೋಡಿ ಬರ್ತಾರೆ ಅಂಥವರು ನಮ್ಮ ಡಾಕ್ಟರ್ ಮೋಹನ್ ಅವರು ಮಾಡ್ಬಿಟ್ಟೆ ಅವರು ಡಾಕ್ಟರ್ ಚಂದ್ರಶೇಖರ್ ಶ್ರೀಮತಿ ಚಂದ್ರಶೇಖರ್ ಬಂದಿದ್ದಾರೆ. ಹಾಗೂ ನಮ್ಮ ಶ್ರೀ ಜಗದೀಶ್ ಅವರದು ಸತೀಶ್ ಅವರು. ನಾವು ಬರೋದಕ್ಕೆ ಕಾರಣ ಸತೀಶ್ ಅವರೇ ಇಲ್ಲಿ ಅಂತೇಳಿ ಈಗ ಗುರುಗಳಿಗೆ ನಾವು ಶ್ರೀನಿವಾಸನ ಪ್ರಸಾದವನ್ನು ಸಮರ್ಪಣೆ ಮಾಡ್ತೇವೆ. ಓಂ ಓಂ ಯಸ್ತೆ ಮನ್ನೋ ವೇದಧ್ವಜಸಾಯಕ ಸಹವೋಜ ಪುಷ್ಯತೆ ವಿಶ್ವಮಾನುಷಕ್ ಸಾರ್ಜಾಮದ ಸಮಾರ್ಯಂತಯಾ ಆಯುಜಾ ಸಹಸ್ಕೃತೇನ ಸಹಸಾ ಸಹಸ್ವತಾ ಮನ್ಯುರಿಂದ್ರ ಮನ್ಯುರೇವಾಸ ದೇವೋ ಮನ್ಯುರ್ಹೋತಾ ವರುಣೋ ಜಾತವೇದಾ ಮನ್ಯಂ ವಿಷ ಈಳತೆ ಮಾನೋಷೀರ್ಯಾ ಪಾಹಿನೋ ಮನ್ಯೋ ತಪಸಾ ಸಜೋಷಾ ಅಭೀಹಿ ಮನ್ಯೋ ತಪಸಸ್ತವೇಃ ಯಾನ್ ತಪಸಾ ಯುಜಾವಿಜಾಹಿ ಶತ್ರೂನೇ ಅಮಿತ್ರಃ ವೃತ್ರಃ ದಸ್ಯುಹಾತ ವಿಶ್ವಾವಸೋಣ್ಯಾಭರಾತ್ ತನ್ನಾಃ हि मन्यो अभिभोजोजास्पयम्भोर्भावो अभिमादिशाहः विश्वदर्शनिस्सहो निस्सः वानस्मास्त्वजप्रधानातुधेः अभागः सन्नपपरेधो अस्मितभक्तत्वादविनश्च प्रजेतः तन्त्वा मन्यो अक्रतुर्जेहीडाहं स्वातनोर्बालदेयाय मेः अयन्ते अस्म्युपमे गर्वान् प्रदेतेन साहुरे विश्वधायः मन्यो वज्रन्नभिमामावृत्सहनाः पदस्योऽन्वितभोऽध्यापेः अभिप्रेहि दक्षिणतो भामेधा वृत्राणि जङ्घना बभूरि जुहोमि ते तरुणं मध्वो अग्रमुपागोपां सुप्रथमापि बाबा त्वयामन्यो सरसा मारुजन्तो हर्षमाणातो त्रिचितामारुत्वः दिग्वेदवायोधा संसिषाः न अभिप्रयन्तु नरो अग्निरूपाः अग्निरेव मन्योत्तिहितः सहस्वतेनानेर्नस्तहुरे. ಹರೇ ಶ್ರೀನಿವಾಸ. ಇವತ್ತಿನ ಶ್ರೀನಿವಾಸ ಕಲ್ಯಾಣವನ್ನು ನಮಗೆ 3ನೇ ಬಾರಿಗೆ ಸತತವಾಗಿ ನಡೆಸ್ಕೊಡ್ತಕ್ಕಂಥ ಅವರು ನಮ್ಮ ಗುರುಗಳ ಬಾಯಿಂದಾನೇ ಬಂದಿರತಕ್ಕಂಥ ಅವರು ವ್ಯಾಪಾರಕ್ಕಾಗಿ ಅವರು ವೃತ್ತಿ ಮಾಡ್ತಾ ಇಲ್ಲ. ಅದು ನಮ್ಮ ವೀರಾಂಜನೇಯನ ಅಖಂಡ ಭಕ್ತರು. ಅವರ ಆಸ್ಪತ್ರೆ ಕೂಡ ಗುರುಗಳಿಂದಾನೇ ಅವ್ರ ಉದ್ಘಾಟನೆ ಆಗಿದೆ ಅಂತ ಕೂಡ ಹೇಳಿದ್ರು. ಅವ್ರು ಬಂದು ದಯಮಾಡಿ ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಡಾಕ್ಟರ್ ಮೋಹನ್, ಶ್ರೀಮತಿ ಪುಷ್ಪಲತಾ ಮೋಹನ್ ದಯಮಾಡಿ ಬಂದು ಹರೇ ಶ್ರೀನಿವಾಸ. ಡಾಕ್ಟರ್ ಚಂದ್ರಶೇಖರ್ ದಂಪತಿಗಳು ದಯವಿಟ್ಟು ಬರಬೇಕು. ಧನುಷ್ಯತ್ರಾರಪಗಾಮಂ ಕ್ರೀಡಾತಿ
ಬನ್ನಿ, ಇಬ್ರು ದಂಪತಿಗಳು ಡಾಕ್ಟರ್ ಚಂದ್ರಶೇಖರ್, ಪ್ರಸಿದ್ಧ ವೈದ್ಯರು. ಶ್ರೀ ಹಿಮಗಿರಿ ದಂಪತಿಗಳು ದಯಮಾಡಿ ಬರಬೇಕು. ಪರಮಂ ಧನನ್ನಃ ಶ್ರೀನಿವಾಸ ಕುಲದೈವತನ್ನಃ ಶ್ರೀನಿವಾಸ ಪರಮಾಗಜನ್ನಃ ಭಾಗ್ಯಲಕ್ಷ್ಮೀ ಹರತಲ ಕಮಲೆ ಶ್ರೀ ದೇವರಾಜ್ ದಂಪತಿಗಳು ದಯವಿಟ್ಟು ಬರಬೇಕು. ಸತೀಶ್ ದಂಪತಿಗಳು ಬರಬೇಕು. ಸತೀಶ್ ಗುಣಗಣಾಡಂಬರೆ ಕೀರ್ತಿ ಲಕ್ಷ್ಮೀ ಸರ್ವಾಂಗೇ ಸೌಮ್ಯ ಲಕ್ಷ್ಮೀ ಮಹಿತ ವಿಜಯತ ಸರ್ವಸಾಮ್ರಾಜ್ಯ ಲಕ್ಷ್ಮೀ ्यमावेधाच्चोपमानं महीयते भाग्यं शतं शतं बहुवत्सलाभं शतसंवत्सरं दीर्घमायुः कान्ताय कल्याणनिधये श्रीवेङ्कटनिवासाय श्रीनिवासाय मङ्गलम्. ಪ್ರಶಾಂತ್ ಹಿಂದೆ ಎಲ್ಲ ಮಾಡ್ಬಿಟ್ರೆ ನಮಗೆ ಭಾಳ ಮಾಡಿಬಿಟ್ರೆ ಅಂತ ನಾವು ಮಾಡ್ತಾನೆ. ಮಂಗಳಾರತಿ ಬಾ, ನೀವು ಬನ್ನಿ. ಬನ್ನಿ ರವಿಪ್ರಸಾದ್, ವಿಠಲ್ ಬನ್ನಿ ಬನ್ನಿ. ಶ್ರೀಕಾಂತಾಚಾರ್ ಶೇಷಾಚಾರ್ ದಯವಿಟ್ಟು ಬನ್ನಿ. ಒಂದು ನಿಮಿಷ. ವೈಖಾನಸ ವಿದ್ವಾಂಸರು ಅನಂತೇನಾಚಾರ್ ಇವರು ಅಷ್ಟೇ ವೈಖಾನಸ ವಿದ್ವಾಂಸರು. ಬನ್ನಿ ಬಾಯ್ ಬಾಬು ಸೀನು ಆಯ್ನಾ ಗೋಪಾಲ್ ಒಳ್ಳೆ ಇವರು ಇಬ್ಬರು ಎಲ್ಲ ವ್ಯವಸ್ಥೆ ಮಾಡಿರೋರು. ನರಸಿಂಹ ಅಂತ ಹರೇ ಶ್ರೀನಿವಾಸ. ಈಗ ಮಹಾಮಂಗಳಾರತಿ ಆಗತ್ತೆ. ಈಗ ಹರೇ ಶ್ರೀನಿವಾಸ ಒಂದು ಭಾಳ ತುಂಬ ಸಂತೋಷ. ನಾನು ಆವಾಗಲೇ ಅದೇನು ಭಗವಂತ ನನ್ನ ಬಾಯಲ್ಲಿ ಉಡ್ಸೋದು ನಾನು ಒಪ್ಕೊಂಬಿಟ್ಟೆ. ಗುರುಗಳ ಅನುಗ್ರಹ ಕೇಳಿದೆ. ನಾನು ಮಂತ್ರಾಕ್ಷರ ಎಲ್ಲ ಭಕ್ತರಿಗೂ ಕೊಡ್ತೀನಿ ಅಂತ ಹೇಳೋರು. ಯಾವ ಮಂತ್ರಾಕ್ಷರ ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ನಮ್ಮ ಸ್ವಾಮಿ ಶ್ರೀನಿವಾಸ, ಜಗನ್ಮಾತೆ ಮಹಾಲಕ್ಷ್ಮಿ ಪದ್ಮಾವತಿಯರು,
ಕಲ್ಯಾಣ ಮಹೋತ್ಸವ ಏರಿಸಿಕೊಂಡಿದ್ದ ಮಂತ್ರಾಕ್ಷತೆಯನ್ನು ಎಲ್ಲ ಭಕ್ತರಿಗೆ ನಮ್ಮ ಪ್ರಾಣದೇವರ ಆರಾಧಕರು, ಪ್ರಾಣದೇವರ ದೈವಾನುಷ್ಠ ಸಂಭೂತರು ಅವರು ಅವ್ರ ಕೈಯಿಂದ ಮಂತ್ರಾಕ್ಷತೆಯನ್ನು ನಾನು ಕೊಡ್ತೀನಿ ಅಂತ ಒಪ್ಪಿದ್ದಾರೆ. ಮಹಾಮಂಗಳಾರತಿ ಆದ ತಕ್ಷಣ ಸಾಲಾಗಿ ಒಬ್ಬೊಬ್ಬರಾಗಿ ಬಂದು ಇಲ್ಲಿ ಗುರುಗಳ ಕೈಯಿಂದ ಮಂತ್ರಾಕ್ಷತೆ ಸ್ವೀಕಾರ ಮಾಡಬೇಕು. ಆದರೆ ಒಂದೇ ಒಂದು, ನಿಮ್ಮ ಕಾಣಿಕೆ ಏನಿದ್ರು ದೇವಾಲಯದಲ್ಲಿ ಸಮರ್ಪಣೆ ಮಾಡಿ, ಇಲ್ಲಿ ಯಾವ ಕಾಣಿಕೆಯನ್ನು ಸಮರ್ಪಣೆ ತಾವು ತಗೊಳ್ಳೋದಿಲ್ಲ. ಆದರೆ ನೀವೆಲ್ಲರೂ ಈಗ ಕೈ ಎತ್ತಿ ಗೋವಿಂದ ಹರಿ ಗೋವಿಂದ ಸುಂದರವಾದ ಭಜನೆಯೊಂದಿಗೆ ಮಂಗಳಾರತಿಯನ್ನು ನೋಡೋಣ. ಹರೇ ಶ್ರೀನಿವಾಸ. ಎಸ್ ಪ್ಲೀಸ್. ಹರೇ ಸೌಂಡ್ ಹರೇ. ಶೇಷಾದ್ರಿ ನಿಲಯ ಗೋವಿಂದ
ಷಡಕ್ಷರಿ ಪ್ರಿಯ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಸಪ್ತಗಿರೀಶ ಗೋವಿಂದ ಸರ್ವೋತ್ತಮನೇ ಗೋವಿಂದ ಸಂಕರ್ಷಣ ಹರಿ ಗೋವಿಂದ ಸ್ವಾಮಿ ತೀರ್ಥವಾಸ ಗೋವಿಂದ ಗೋವಿಂದ ಹರಿ 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 ಗೋವಿಂದ. ಹರೇ ಶ್ರೀನಿವಾಸ ಗೋವಿಂದ ಹನುಮತ್ ಸೇವಿತ ಗೋವಿಂದ ಹಂಸನಾಮಕ ಗೋವಿಂದ ಹಯಗ್ರೀವ ರೂಪ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಲಕಾರ निज रक्ति निश्शब्द